ಗುಡ್ ಈವ್ನಿಂಗ್, ಕೇಳ್ತಾ ಇದೆಯಾ? Yes, sir. ಥ್ಯಾಂಕ್ ಯು. ಓಕೆ, ರೋಲ್ಸ್ ಥಿಯರಮ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಸಪೋಸ್ if a function is continuous over a closed interval, ಅಂದ್ರೆ ಒಂದು ಫಂಕ್ಷನ್ ಡಿಫೈನ್ ಆಗಿದೆ ಅಂತ ಅನ್ಕೊಳ್ಳೋಣ. ಸಪೋಸ್ if a function is defined in this way, so a comma b to r ಅಂತ ಡಿಫೈನ್ ಆಗಿದೆ ಅಂತ ಅನ್ಕೊಳ್ಳೋಣ, and that is continuous in the closed interval a comma b, and it is differentiable in the open interval a comma b, and f of a is equal to f of b, then there is at least one c such that f dash of c is equal to 0 ಅಂತ ಹೇಳ್ತಿದೆ ಅಲ್ವಾ ಇದು. ಜಸ್ಟ್ ಸಿಂಪ್ಲಿ ಸೊ ನಿಮ್ಗೆ ಈ ತರದ ಒಂದು ಗ್ರಾಫ್ ತಗೊಂಡ್ರೆ, ಇದು ಈ ಪಾಯಿಂಟ್ ತಗೊಳ್ಳೋಣ ಅಂತಂದ್ರೆ, ಸಪೋಸ್ ದಿಸ್ ಇಸ್ ಎ ಅಂತ ಅನ್ಕೊಳ್ಳೋಣ, ದಿಸ್ ಇಸ್ ಬಿ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ದ ಪಾಯಿಂಟ್ ವೇರ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ. ಓಕೆ, ಸೊ ಇಫ್ ದಿಸ್ ಇಸ್ ದ ಸಿನಾರಿಯೋ, ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ಪಾಯಿಂಟ್ ಸಿ ಸಚ್ ದಟ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0. ಎಫ್ ಡ್ಯಾಶ್ ಅಂತಂದ್ರೆ ಸ್ಲೋಪ್ 0 ಇರುತ್ತೆ ಅಂತ. ಇಲ್ಲೊಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಆ ಪಾಯಿಂಟ್ ಹತ್ರ, ಸೊ ಅಲ್ಲಿ ಎಫ್ ಡ್ಯಾಶ್ ಆಫ್ ಸಿ ಏನಾಗುತ್ತೆ, 0 ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಅಂದ್ರೆ ಅಟ್ ಲೀಸ್ಟ್ ಒನ್ ಸಿ ಎಕ್ಸಿಸ್ಟ್ ಆಗುತ್ತೆ. ದೇರ್ ಮೇ ಎಕ್ಸಿಸ್ಟ್ ಮೋರ್ ದನ್ ಒನ್ ಸಚ್ ಸೀಸ್. ಸೊ ದಿಸ್ ಇಸ್ ವಾಟ್ ರೋಲ್ಸ್ ಥಿಯರಮ್ ಸೇಸ್. ರೋಲ್ಸ್ ಥಿಯರಮ್ ಅಪ್ಲಿಕೇಶನ್ ತುಂಬಾ ಯೂಸ್ಫುಲ್ ಆಗುತ್ತೆ. ಏನಿದೆ ಅಂತ ನೋಡ್ತಾ ಹೋಗೋಣ. ಎಲ್ಲಾ ಥಿಯರಮ್ಸ್ಗಳು ಸ್ವಲ್ಪ ಸ್ಟೇಟ್ಮೆಂಟ್ಸ್ ಗಳನ್ನ ನೆನಪಿರ್ಬೇಕಾಗತ್ತೆ. ರೋಲ್ಸ್ ಥಿಯರಮ್ ಕ್ಲಿಯರ್ ಆಗ್ತದಲ್ವಾ? ಸೊ ನೆಕ್ಸ್ಟ್ ಅದ್ರದ್ದು ಕರೋಲರೀಸ್ ಒಂದೆರಡು ಇದಾವೆ. ಸೊ ಅದನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಏನ್ ಹೇಳುತ್ತೆ ಕರೋಲರಿ ಅಂತಂದ್ರೆ, ಬಿಟ್ವೀನ್ ಥಿಯರಮ್ ಅಂತ ಕರೀತಾರೆ. ಇಟ್ ಇಸ್ ಆಲ್ಸೋ ರೋಲ್ಸ್ ಥಿಯರಮ್ದು ಅಪ್ಲಿಕೇಶನ್ಸ್ ಇವೆಲ್ಲ. ಸೊ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಂಡ್ ಡಿಫರೆನ್ಷಿಯಬಲ್ ಫಂಕ್ಷನ್ ಆನ್ ಆರ್, then between any two real roots of f of x, then there exists at least one root of f dash of x ಅಂತ ಹೇಳುತ್ತೆ. ಅಂದ್ರೆ ಒಂದು ಫಂಕ್ಷನ್ಗೆ ಎರಡು ರಿಯಲ್ ರೂಟ್ ಎಕ್ಸಿಸ್ಟ್ ಆದ್ರೆ, ಆ ಎರಡು ಫಂಕ್ಷನ್ಸ್ ಮಧ್ಯ ಎಫ್ ಡ್ಯಾಶ್ ಆಫ್ ಎಕ್ಸ್ ಒಂದು ರೂಟ್ ಎಕ್ಸಿಸ್ಟ್ ಆಗುತ್ತಂತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಡೈರೆಕ್ಟ್ಲಿ ಫಾಲೋಡ್ ಬೈ ರೋಲ್ಸ್ ಥಿಯರಮ್. ಸೊ ಹೆಂಗೆ ಅಂತ ಅಂದ್ರೆ, ರೋಲ್ಸ್ ಥಿಯರಮ್ ಹೇಳಿತ್ತಲ್ವಾ. ಸೊ ಸಪೋಸ್ ಇಫ್ ಎ ಅಂಡ್ ಬಿ ಆರ್ ರೂಟ್ಸ್ ಅಂತ ಅನ್ಕೊಳ್ಳೋಣ. ಓಕೆನಾ? ಇಫ್ ಎ ಅಂಡ್ ಬಿ ಆರ್ ರೂಟ್ಸ್ ಅಂತ ಅಂದ್ರೆ, ಸೊ ಅದ್ರ ಅರ್ಥ ಏನಾಗುತ್ತೆ, ಇಫ್ ಎ ಅಂಡ್ ಬಿ ಆರ್ ರೂಟ್ಸ್ ಅಂತಂದ್ರೆ ಏನಾಗುತ್ತೆ, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಇಸ್ 0 ಅಲ್ವಾ? ಇಫ್ ಎ ಇಸ್ ಎ ರೂಟ್ ಅಂತಂದ್ರೆ ಎಫ್ ಆಫ್ ಎ ಇಸ್ ಈಕ್ವಲ್ 0 ಆಗ್ಬೇಕಲ್ವಾ? Yes, sir. ಸೊ ಇಫ್ ಬಿ ಇಸ್ ಎ ರೂಟ್, ಎಫ್ ಆಫ್ ಬಿ ಇಸ್ ಈಕ್ವಲ್ ಟು 0 ಆಗ್ಬೇಕಲ್ವಾ? ಸೊ ಇಲ್ಲಿ ಎಫ್ ಆಫ್ ಎ ಮತ್ತೆ ಎಫ್ ಆಫ್ ಬಿ ಈಕ್ವಲ್ ಆಯ್ತಲ್ವಾ? ಸೊ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆಗುತ್ತೆ. ಅವರೇ ಹೇಳಿದ್ದಾರೆ ಕಂಟಿನ್ಯೂಸ್ ಇದೆ, ಡಿಫರೆನ್ಷಿಯಬಲ್ ಇದೆ ಅಂತ. ಅಂದ್ರೆ ಐ ಕ್ಯಾನ್ ಅಪ್ಲೈ ರೋಲ್ಸ್ ಥಿಯರಮ್ ಹಿಯರ್. ರೋಲ್ಸ್ ಥಿಯರಮ್ ಅಪ್ಲೈ ಮಾಡ್ಬೋದಲ್ವಾ ಇಲ್ಲಿ? Yes, sir. ಸೊ ರೋಲ್ಸ್ ಥಿಯರಮ್ ಅಲ್ಲಿ 3 ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕ್ರಿ. ಒಂದು ಕಂಟಿನ್ಯೂಸ್ ಇರಬೇಕು, ಇನ್ನೊಂದು ಡಿಫರೆನ್ಷಿಯಬಲ್ ಇರಬೇಕು, ಮತ್ತೆ ಮೂರನೇದು ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಇರಬೇಕು. ಸೊ ಸಪೋಸ್ ಇಫ್ ದೇರ್ ಎಕ್ಸಿಸ್ಟ್, ನಾವು ಅಂದ್ಕೊಳ್ಳೋಣ ಇಫ್ ಎ ಬಿ ಆರ್ ರೂಟ್ಸ್ ಅಂತ. ಓಕೆನಾ? ಸೊ ಮೂರು ಕಂಡೀಷನ್ಸ್ ಫಾಲೋ ಆಯ್ತು ಇಲ್ಲಿ. ಓಕೆನಾ? ಮೂರು ಕಂಡೀಷನ್ಸ್ ಫಾಲೋ ಆದ್ರೆ ಅಕಾರ್ಡಿಂಗ್ ಟು ರೋಲ್ಸ್ ಥಿಯರಮ್ ಅಂತ ಹೇಳ್ಬೋದು. ದೆನ್ Dash of. ಬೈ ರೋಲ್ಸ್ ಏನಂತ ಹೇಳ್ತಾನೆ, ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಅಂತ ಹೇಳ್ತಾರಲ್ವ. ಅಂದ್ರೆ ದೇರ್ ಎಕ್ಸಿಸ್ಟ್ ಒನ್ ಸಿ such that f dash of c is equal to 0. ಅಂದ್ರೆ f dash of c is equal to 0 ಅಂತಂದ್ರೆ which implies what? c is a root of what? c is a root of f dash of x ಆಗುತ್ತಲ್ವಾ? Yes, f sir. dash of c is equal to 0 ಅಂತಂದ್ರೆ c is a root of f dash of x. ಸೊ ಅಂದ್ರೆ ಅದೇ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಅನದರ್ ಫಾರ್ಮ್ ಆಫ್ ಏನಂತ ಹೇಳ್ಬೋದು, ರೋಲ್ಸ್ ಥಿಯರಮ್ ಅಂತ ಹೇಳ್ಬೋದು. ಅಂದ್ರೆ ಈ ಸ್ಟೇಟ್ಮೆಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಬಿಟ್ವೀನ್ ಎನಿ ಟೂ ರಿಯಲ್ ರೂಟ್ಸ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್, ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ರೂಟ್. ಓಕೆನಾ? ಬೇಕಂದ್ರೆ ರೋಲ್ಸ್ ಥಿಯರಮ್ ಅಂತ ಹೇಳ್ತು ಅಂತಂದ್ರೆ, ಎಫ್ ಡ್ಯಾಶ್ ಆಫ್ ಅಟ್ ಲೀಸ್ಟ್ ಒನ್ ಸಿ ಅಂತ ಹೇಳ್ತು. ದೇರ್ ಮೇ ಎಕ್ಸಿಸ್ಟ್ ಮೆನಿ ಸೀಸ್. ಓಕೆನಾ? ಸೊ ದೇರ್ ಇಸ್ ಅಟ್ ಲೀಸ್ಟ್ ಒನ್ ರೂಟ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಈ ಸ್ಟೇಟ್ಮೆಂಟ್ ಕ್ಲಿಯರ್ ಇದೆಯಾ? ಓಕೆ, ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಈ ಸ್ಟೇಟ್ಮೆಂಟ್ ನೇ ಕೊಡ್ಬೋದು.
ಇನ್ನೊಂದು ಇದಕ್ಕೆ ಏನ್ ಪ್ರೂಫ್ ಬೇಡ, ಬಟ್ ನೆನ್ಪಿಟ್ಕೊಳ್ಳಿ, ಈಗ ಪ್ರೀವಿಯಸ್ ಕರೋಲರಿ ಪ್ರಕಾರ ಏನ್ ಹೇಳ್ತು ಅಂತಂದ್ರೆ, ಬಿಟ್ವೀನ್ ಎನಿ ಟು ರಿಯಲ್ ರೂಟ್ಸ್ ಆಫ್ ಎಫ್ ಆಫ್ ಎಕ್ಸ್ ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ರೂಟ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳ್ತು. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ, ಇಫ್ ಫಾರ್ ಎ ಪಾಲಿನಾಮಿಯಲ್ ಈಕ್ವೇಶನ್, ಫಾರ್ ಎ ಪಾಲಿನಾಮಿಯಲ್, ಇಲ್ಲಿ ಇದನ್ನ ಹೇಳ್ಬೇಕಂದ್ರೆ ಪಾಲಿನಾಮಿಯಲ್ ಆಗಿರ್ಬೇಕು. ಪಾಲಿನಾಮಿಯಲ್ ಫಂಕ್ಷನ್ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ. ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಅಂಡ್ ಡಿಫರೆನ್ಷಿಯಬಲ್ ಆಸ್ ವೆಲ್. ಸೊ ಪಾಲಿನಾಮಿಯಲ್ ಫಂಕ್ಷನ್ ತಗೊಂಡಾಗ ಬಿಟ್ವೀನ್ ಎನಿ ಟು ಕನ್ಸಿಕ್ಯೂಟಿವ್ ರೂಟ್ಸ್ ಆಫ್ alpha beta of f dash of p dash of x, there exists at most one root of p of x ಅಂತ ಹೇಳ್ತಿದ್ದಾರೆ. ಅಂದ್ರೆ p dash of x ಗೆ ರೂಟ್ಸ್ ಎರಡು ಇದಾವೆ ಅಂತ ಅನ್ಕೊಳ್ಳೋಣ. ಸಪೋಸ್ ಇಫ್ ಅಲ್ಫಾ ಬೀಟಾ ಆರ್ ದ ರೂಟ್ಸ್ ಆಫ್ p dash of x, if these two are the p dash of roots of p dash of x, ಇವೆರಡು ಮಧ್ಯ ಕನ್ಸಿಕ್ಯೂಟಿವ್ ಅಂತ ಹೇಳ್ತಿದ್ದಾರೆ. ಕನ್ಸಿಕ್ಯೂಟಿವ್ ಅಂತ ಅಂದ್ರೆ ಯು ಹ್ಯಾವ್ ಟು ಅರೇಂಜ್ ದ ರೂಟ್ಸ್ ಇನ್ ದ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಕನ್ಸಿಕ್ಯೂಟಿವ್ ರೂಟ್ಸ್ ಮಧ್ಯೆ ಏನಾಗುತ್ತೆ ಅಂತಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ರೂಟ್ ಆಫ್ ಪಿ ಆಫ್ ಎಕ್ಸ್ ಎಕ್ಸಿಸ್ಟ್ ಆಗುತ್ತೆ. ಎಕ್ಸಿಸ್ಟ್ ಆಗ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಒಂದ್ ರೂಟ್ ಅಟ್ ಮೋಸ್ಟ್ ಒನ್ ರೂಟ್ ಆಫ್ ಪಿ ಆಫ್ ಎಕ್ಸ್ ಎಕ್ಸಿಸ್ಟ್ ಆಗುತ್ತೆ. ಓಕೆನಾ? ರೂಟ್ ಎಕ್ಸಿಸ್ಟ್ ಆಗ್ಲೇಬೇಕು ಅಂತ ಇಲ್ಲ, ಎರಡು ರೂಟ್ ಅಂತೂ ಎಕ್ಸಿಸ್ಟ್ ಆಗಲ್ಲ. ಓಕೆನಾ? ದೇರ್ ಡು ನಾಟ್ ಎಕ್ಸಿಸ್ಟ್ two roots of p of x between the consecutive roots of p dash of x. ಸ್ಟೇಟ್ಮೆಂಟ್ ಕ್ಲಿಯರ್ ಆಗಿ ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ ಅಷ್ಟೇ. ಕನ್ಸಿಕ್ಯೂಟಿವ್ ರೂಟ್ಸ್ ಆಫ್ ಪಿ ಡ್ಯಾಶ್ ಆಫ್ ಎಕ್ಸ್ ಮಧ್ಯ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಒಂದ್ ರೂಟ್ ಎಕ್ಸಿಸ್ಟ್ ಆಗುತ್ತೆ. ಯಾವ್ದ್ರದ್ದು p of x. ಇದನ್ನ ನೆನ್ಪಿಟ್ಕೊಳ್ಳಿ ಸ್ಟೇಟ್ಮೆಂಟ್. ಸ್ವಲ್ಪ ವೆರಿಫಿಕೇಶನ್ ಎಲ್ಲ ಗೊತ್ತಿರ್ಬೇಕು ನಿಮ್ಗೆ. ಸೊ ರೋಸ್ ಥಿಯರಮ್ ವೆರಿಫೈ ಮಾಡಿ ಅಂತ ಕೇಳ್ತಾರೆ. ಸೊ ಈಗ ಇದಕ್ಕೆ ವೆರಿಫೈ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಈ ಕೊಟ್ಟಿರೋ ಫಂಕ್ಷನ್ ಏನಿದೆ, ಈ ಫಂಕ್ಷನ್ ಮೂರು ಕಂಡೀಷನ್ ಸ್ಯಾಟಿಸ್ಫೈ. ರೋಲ್ಸ್ ನ ಅಪ್ಲೈ ಮಾಡ್ಬೇಕಂತ ಅಂದ್ರೆ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಓಕೆನಾ? ಸೊ ಇಲ್ಲಿ ಇಂಟರ್ವಲ್ ಏನ್ ಕೊಟ್ಟಿದ್ದಾನೆ, 2 to 4 ಅಂತ ಕೊಟ್ಟಿದ್ದಾನೆ. ಸೊ 2, 4 ಕೊಟ್ಟಿದ್ದಾನೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಫಸ್ಟ್ ಕಂಡೀಷನ್ ಹೋಲ್ಡ್ ಆಗಿತ್ತಾ, ಕಂಟಿನ್ಯೂಸ್ ಇದೆಯಾ, ಈ ಇಂಟರ್ವಲ್ ಅಲ್ಲಿ ಕಂಟಿನ್ಯೂಸ್ ಇದೆಯಾ ಅಂತ ನೋಡ್ಬೇಕು. Yes, obviously it is a polynomial function, it is a continuous over R. So and it is also differentiable over R. And f of a check ಮಾಡಿ, ಅಂದ್ರೆ f of 2 check ಮಾಡಿ. f of 2 is what? 4 minus 12 plus 8. So which will get what? 0. And f of 4 also you check. f of 4 is 16 minus 24 plus 8. It is also 0. So we say f of 2 is equal to f of 4. So ಏನಂತ ಹೇಳ್ಬೋದು, then I can apply Rolle's theorem. So by Rolle's theorem, f dash of x ಅಂತ ಹೇಳ್ಬೋದು. ಈಗ what is your f dash of x? 2x minus 6 ಆಗುತ್ತೆ. ಸೊ ಈಗ ಏನ್ ಹೇಳುತ್ತೆ, f dash of c ಏನಾಗುತ್ತೆ, 2c minus 6 ಆಗುತ್ತೆ. So now by Rolle's theorem ಏನಂತ ಹೇಳ್ಬೋದು, f dash of c is equal to, then there exists at least one c such that f dash of c is 0. So then 2c minus 6 is equal to 0. So 2c is equal to 6, so then c is equal to 3 ಬಂತು. This must belongs to the interval open 2, 4 ಅಲ್ಲಿ belongs ಆಗುತ್ತಾ ನೋಡ್ಬೇಕು. Yes, this obviously belongs to 2, 4. Hence the Rolle's theorem verified. Rolle's theorem verify ಆಯ್ತು. ಕ್ಲಿಯರ್ ಆಯ್ತಲ್ಲ? ಸೊ ಅಂದ್ರೆ this is the root of what? This c is what actually? This is the root of this f dash of x ಅಲ್ವಾ? Yes sir. ಸೊ ಆ ತರ ವೆರಿಫೈ ಆಯ್ತು ಅಂತ ಹೇಳ್ಬೋದು ಅಷ್ಟೇ. ಹೆನ್ಸ್ ವೆರಿಫೈಡ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ವೆರಿಫೈ ಮಾಡಿ. ವೆರಿಫೈ Rolle's theorem for this. ಸೊ ಕಾಸ್ ಅನ್ನೋದು ಆಬ್ವಿಯಸ್ಲಿ ಕಂಟಿನ್ಯೂಸ್ ಇದೆ, ಡಿಫರೆನ್ಷಿಯಬಲ್ ಇದೆ ಅಲ್ವಾ? ಸೊ ಎರಡು ಕಂಟಿನ್ಯೂಸ್ ಅಂಡ್ ಡಿಫರೆನ್ಷಿಯಬಲ್ ಇದೆ ಕಾಸ್ ಫಂಕ್ಷನ್. ಸೊ ಕಂಟಿನ್ಯೂಸ್ ಇರುತ್ತೆ, ಎರಡನೇದು ಡಿಫರೆನ್ಷಿಯಬಲ್ ಇದೆ. ಥರ್ಡ್ ಕಂಡೀಷನ್ ವೆರಿಫೈ ಮಾಡಿ. ಥರ್ಡ್ ಕಂಡೀಷನ್ ಏನು, ಎಫ್ ಆಫ್ 0 ವೆರಿಫೈ ಮಾಡಿ. ಎಫ್ ಆಫ್ 0 ಏನಾಗುತ್ತೆ ಹೇಳಿ, ಪುಟ್ 0 ಇನ್ ಪ್ಲೇಸ್ ಆಫ್ ಎಕ್ಸ್. 0 ಅಂದ್ರೆ -4 ಆಗುತ್ತೆ. 2 1s 2 2s ಡೈರೆಕ್ಟ್ ಆಗಿ ಬರೀತೀನಿ ನಾನು. ಕಾಸ್ ಆಫ್ ಮೈನಸ್ ಥೀಟಾ ಕಾಸ್ ಥೀಟಾನೇ ಆಗುತ್ತೆ. ನಿಮ್ಗೆ ಡೈರೆಕ್ಟ್ ಆಗಿ ಇಷ್ಟು ಬರುತ್ತೆ ನೋಡಿ. 5/2 ಬರುತ್ತೆ. ಕಾಸ್ 90 ಏನಾಗುತ್ತೆ, 0 ಆಗುತ್ತೆ.
ಸಿಮಿಲರ್ಲಿ ಫೈಂಡ್ ಎಫ್ ಆಫ್ ಪೈ ಬೈ ಟು. ಎಫ್ ಆಫ್ ಪೈ ಬೈ ಟು ಅಂತಂದ್ರೆ ಇಲ್ಲಿ ಪೈ ಬೈ ಟು ಹಾಕಿ, ಇಲ್ಲಿ ಪೈ ಬೈ ಟು Zero. ಅಂದ್ರೆ 90 ಅಂದ್ರೆ ಪೈ ಬೈ ಅಗೇನ್ ನಿಮ್ಗೆ ಕಾಸ್ 90ನೇ ಬರುತ್ತಲ್ವಾ? ಮೈನಸ್ ಮೈನಸ್ 180 ಬರುತ್ತೆ ಸರ್. ಪೈ ಬೈ ಟೂನೇ ಬರುತ್ತೆ, ಜೀರೋನೇ ಬರುತ್ತೆ. ಎಸ್, ಎಫ್ ಆಫ್ ಜೀರೋ ಇಸ್ ಈಕ್ವಲ್ ಟು ಎಫ್ ಆಫ್ ಪೈ ಬೈ ಟು ಬರುತ್ತೆ. ಎಫ್ ಆಫ್ ಪೈ ಬೈ ಟು ಬರುತ್ತೆ. ಹೆನ್ಸ್ ವಿ ಕ್ಯಾನ್ ಅಪ್ಲೈ ರೋಲ್ಸ್ ಥಿಯರಮ್. ಸೊ ರೋಲ್ಸ್ ಥಿಯರಮ್ ಅಪ್ಲೈ ಮಾಡೋಕೆ ಈಗ ಏನಂತ ಹೇಳ್ಬೋದು, ಈ ಮೂರು ಕಂಡೀಷನ್ ಒನ್ಸ್ ಸ್ಯಾಟಿಸ್ಫೈ ಆಯ್ತು ಅಂತ ಅಂದ್ರೆ ರೋಲ್ಸ್ ಥಿಯರಮ್ ಏನ್ ಹೇಳ್ತಾನೆ ಅಂತ ಅಂದ್ರೆ ದೆನ್ ದೇರ್ ಎಕ್ಸಿಸ್ಟ್ ಒನ್ ಸಿ ಸಚ್ ದಟ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು ಜೀರೋ. ಅಂದ್ರೆ ಅವಾಗ ಏನ್ ಹೇಳ್ತಾನೆ ಅಂದ್ರೆ ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಈ ಇಂಟರ್ವಲ್ ಅಲ್ಲಿ 0,π/2 ಇಂಟರ್ವಲ್ ಅಲ್ಲಿ ಈ ಡೆರಿವೇಟಿವ್ದು, ಈ ಫಂಕ್ಷನ್ ಡೆರಿವೇಟಿವ್ದು ಒಂದು ಮಿನಿಮಮ್ ಒಂದು ರೂಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದಲ್ವಾ? ಸೊ ಈಗ ಇದಕ್ಕೆ ಎಫ್ ಡ್ಯಾಶ್ ಎಕ್ಸ್ ಕಂಡಿದ್ದೀವಿ. ಸೊ ವಾಟ್ ಈಸ್ ಯುವರ್ ಎಫ್ ಡ್ಯಾಶ್ ಆಫ್ ಎಕ್ಸ್? ಕಾಸ್ಗೆ ಏನಾಗುತ್ತೆ? ಮೈನಸ್ ಅಲ್ವಾ? ಮೈನಸ್ ಸೈನ್ ಆಫ್ 2 of 2 sin 2 of x x minus minus pi by 2 π/4 ಇಂಟು 2 into 2. ಇಂಟು 2 ಆಗ್ಬಿಡುತ್ತೆ ಅಷ್ಟೇ. ಇಂಟು 2 ಆಗ್ಬಿಡುತ್ತೆ. ಇದನ್ನ ಈಕ್ವಲ್ ಟು 0 ಮಾಡ್ಬಿಡಿ ಡೈರೆಕ್ಟ್ ಆಗಿ. ಅಂದ್ರೆ ಈಕ್ವಲ್ ಟು 0 ಮಾಡ್ಬೇಕಲ್ವಾ? ಈಕ್ವಲ್ ಟು 0 ಮಾಡಿದ್ರೆ, ಇಲ್ಲಾಂದ್ರೆ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಅಂತ ಮಾಡ್ಕೊಳ್ಳಿ. ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0, ಎಕ್ಸ್ ಜಾಗದಲ್ಲಿ ಸಿ ಹಾಕೊಳ್ಳಿ ಅಷ್ಟೇ. ಇದು 2 is not equal to 0. ಅವಾಗ ಏನಾಗುತ್ತೆ, ಡೈರೆಕ್ಟ್ಲಿ ಮೈನಸ್ is not equal to 0. ಡೈರೆಕ್ಟ್ಲಿ ಐ ಕ್ಯಾನ್ ಸೇ ಸೈನ್ ಆಫ್ 2 ಇಂಟು ಸಿ ಮೈನಸ್ π/4 is equal to 0 ಆಗುತ್ತೆ. this is equal to 0 when sin x is equal to 0 ಅಂತಂದ್ರೆ when x is equal to 0 ಅಲ್ವಾ? So then 2 into c minus π/4 is equal to 0. 2 is not equal to 0. c minus π/4 is equal to 0. So then c is equal to π/4. Check whether this belongs to, definitely this belongs to what? Open 0, π/2. Yes, roles verified. Roles theorem is verified ಅಂತ ಆಯ್ತು. ಇದು ಎಕ್ಸಿಸ್ಟ್ ಆಗಲೇಬೇಕು. ಓಕೆನಾ? ಈ ತರ ಒಂದು ಸಿ ಎಕ್ಸಿಸ್ಟ್ ಆಗಲೇಬೇಕು ಇಫ್ ದ ಗಿವನ್ ಫಂಕ್ಷನ್ ಸ್ಯಾಟಿಸ್ಫೈಸ್ ದೀಸ್ 3 ಕಂಡೀಷನ್ಸ್. ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ ಈ ತರದೊಂದು ಸಿ ಇರಲೇಬೇಕು. ಓಕೆನಾ? ಈ ತರ ನಾವು ಪ್ರೂವ್ ಮಾಡ್ತಾ ಹೋಗ್ತೀವಿ. ಈಗ ಇದ್ರದ್ದು ಅಪ್ಲಿಕೇಶನ್ಸ್ ಏನಪ್ಪಾ ಅಂತ ಅಂದ್ರೆ ಈ ರೂಟ್ಸ್ ನ ಕಂಡುಹಿಡಿಯೋದಕ್ಕೆ ಎಷ್ಟು ರೂಟ್ಸ್ ಇದಾವೆ ಅದನ್ನ ಕಂಡುಹಿಡಿಯೋದಕ್ಕೆ ಸ್ವಲ್ಪ ಈ ರೋಲ್ಸ್ ಥಿಯರಮ್ಗಳನ್ನ ಇದನ್ನ ಅಪ್ಲಿಕೇಶನ್ ಯೂಸ್ ಮಾಡ್ಕೋತೀವಿ. ಹೇಗೆ ಅಂತ ಅಂದ್ರೆ ಈಗ ನೋಡಿ, ಇಲ್ಲೊಂದು ಕ್ವಶನ್ ಇದೆ. ಏನಂತ ಇದೆ ಅಂತಂದ್ರೆ ಎಫ್ ಆಫ್ ಎಕ್ಸ್ ಏನೋ ಒಂದು ಕ್ವಶನ್ ಫಂಕ್ಷನ್ ಕೊಟ್ಟಿದ್ದಾನೆ ಆಸ್ ಎಕ್ಸಾಕ್ಟ್ಲಿ ಒನ್ ರಿಯಲ್ ರೂಟ್ ಅಂತ ಪ್ರೂವ್, ಆಸ್ ಎಕ್ಸಾಕ್ಟ್ಲಿ ಒನ್ ರಿಯಲ್ ರೂಟ್ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಹೇಗೆ ಪ್ರೂವ್ ಮಾಡೋದು? ಇದನ್ನ ರೋಲ್ಸ್ ಥಿಯರಮ್ ಮತ್ತೆ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್ ಎರಡನ್ನೂ ಯೂಸ್ ಮಾಡ್ಕೊಂಡು ನಾವು ಪ್ರೂವ್ ಮಾಡ್ತಾ ಹೋಗ್ತೀವಿ. ಈಗ ನಿಮ್ಗೆ ನನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಲೊಕೇಶನ್ ಆಫ್ ರೂಟ್ಸ್ ಥಿಯರಮ್ ಅಂತ ಹೇಳಿದ್ದೆ. ಏನ್ ಹೇಳಿದ್ದೆ ಲೊಕೇಶನ್ ಆಫ್ ರೂಟ್ಸ್ ಥಿಯರಮ್ ಅಂತ ನೆನಪಿದ್ಯಾ? ಇಫ್ ಎಫ್ ಆಫ್ ಎ ಎಫ್ ಆಫ್ ಬಿ ಫಂಕ್ಷನ್ ಕಂಟಿನ್ಯೂಸ್ ಮತ್ತೆ ಡಿಫರೆನ್ಷಿಯಬಲ್ ಇದ್ದು ಎಫ್ ಆಫ್ ಎ ಎಫ್ ಆಫ್ ಬಿ ಆರ್ ಆಫ್ ಅಪೋಸಿಟ್ ಸೈನ್ಸ್, ದೆನ್ ಏನಂತ ಹೇಳಿದ್ದೆ, ದೆನ್ ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ರೂಟ್ ಅಲ್ವಾ ಬಿಟ್ವೀನ್ ಎ ಅಂಡ್ ಬಿ ಅಂತ ಹೇಳಿದ್ದೆ. ನೆನಪಿದ್ದೀರಾ? ಹಿಂಗೊಂದು ಗ್ರಾಫ್ ಹಾಕಿ ತೋರಿಸಿದ್ದೆ ನೋಡಿ, ಹಿಂಗೆ ತೋರಿಸಿದ್ದೆ. ಸೊ ದಿಸ್ ಇಸ್ ಎಫ್ ಆಫ್ ಎ ಎಫ್ ಆಫ್ ಬಿ ಅಂತ ಅಂದ್ರೆ ಇನ್ನೊಂದು ರೂಟ್ ಎಕ್ಸಿಸ್ಟ್ ಆಗುತ್ತಲ್ಲ. ಹೌದು, ಸಾರಿ, ಗೊತ್ತಾಗಿದೆ. ಲೊಕೇಶನ್ ಆಫ್ ರೂಟ್ಸ್ ಥಿಯರಮ್ ಗೊತ್ತಾಗಿದೆಯಲ್ಲ? ನೆನಪಿದೆಯಾ ಇಲ್ವಾ? Yes, sir. ಈಗ ನಾವೇನ್ ಮಾಡ್ಬೇಕಂತ, ಈ ತರ ರಿಯಲ್ ರೂಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಕ್ಕೆ ನಾವು ಫಸ್ಟ್ ರೂಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ರೂಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ನಾವು ಈ ತರದ್ದು ಹೆಂಗೆ ವೆರಿಫೈ ಮಾಡ್ತೀವಿ ಅಂತಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ನೋಡ್ತಾ ಹೋಗ್ತೀವಿ ಫಸ್ಟ್. ಸೊ ಇದಕ್ಕೆ ದೇರ್ ಆರ್ ಸೋ ಮೆನಿ ಮೆಥಡ್ಸ್. ನೀವು ಬೇರೆ ಬೇರೆ ಕಡೆ ಎಲ್ಲ ಹೊಡೆದ್ರೆ ಏನೇನೋ ಡಿಸ್ಕಾರ್ಟೆಸ್ ರೂಲ್ ಅಂತ ಬರುತ್ತೆ, ಅಲ್ಲೂ ಇದಾವೆ ರೂಲ್ಸ್, ಎಷ್ಟೆಷ್ಟೊಂದು ರೂಲ್ಸ್ಗಳಿದಾವೆ. ಬಟ್ ರೋಲ್ಸ್ ಥಿಯರಮ್ ನ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಈಗ ನಾನು ಒಂದು ನೆಗೆಟಿವ್ ಬರೋದು, ಈಗ ಎಫ್ ಆಫ್ ಎ ಎಫ್ ಆಫ್ ಬಿ ಆರ್ ಅಪೋಸಿಟ್ ಸೈನ್ಸ್ ಅಂತ ಅಂದ್ರೆ ಒಂದು ನೆಗೆಟಿವ್ ಬರುವಂತ ಒಂದು ವ್ಯಾಲ್ಯೂ ತಗೊಳ್ಳಿ. ಅಂದ್ರೆ ಐ ಸೇ ಸಿಂಪ್ಲಿ ಎಫ್ ಆಫ್ 0 ತಗೋತೀವಿ. ಎಫ್ ಆಫ್ 0 ಏನಾಗುತ್ತೆ, ಪುಟ್ 0, ನಿಮ್ಗೆ ಏನ್ ಬರುತ್ತೆ, -74 ಬರುತ್ತಲ್ವಾ?
ಸೊ ವಿಚ್ ಇಸ್ ವಾಟ್ ನೆಗೆಟಿವ್, ಅಪೋಸಿಟ್ ಸೈನ್ಸ್. ಈಗ ನೀವ್ ಎಂತ ಎಕ್ಸ್ ನ ಚೂಸ್ ಮಾಡ್ಬೇಕಂದ್ರೆ, ವ್ಯಾಲ್ಯೂನ ಇಲ್ಲಿ ಚೂಸ್ ಮಾಡ್ಬೇಕಂದ್ರೆ ಇದು ಟೋಟಲ್ ಆನ್ಸರ್ ಪಾಸಿಟಿವ್ ಬರಬೇಕು. ಆ ತರದೊಂದು ವ್ಯಾಲ್ಯೂ ಸಿಗುತ್ತಾ ನಿಮ್ಗೆ? ಅಂದ್ರೆ ಯು ಸ್ಟಾರ್ಟ್ ವಿತ್ ಲೋಯರ್ ವ್ಯಾಲ್ಯೂಸ್ ಇಂದನೇ ಶುರು ಮಾಡಿ. ಎಕ್ಸ್ ಇಸ್ ಇಕ್ವಲ್ ಟು 1 ಶುರು ಮಾಡಿ. 1ಗೆ ಆಬ್ವಿಯಸ್ಲಿ ನಿಮ್ಗೆ ಇಲ್ಲಿ ವ್ಯಾಲ್ಯೂ ಜಾಸ್ತಿ ಇದೆ ಅಲ್ವಾ, -74. ಸೊ ನಿಮ್ಗೆ ಸ್ಟಿಲ್ ಯು ವಿಲ್ ಗೆಟ್ ನೆಗೆಟಿವ್ ಓನ್ಲಿ. ಬೇಡ, -1 ಹಾಕಿದ್ರು ನೆಗೆಟಿವ್ ಬರುತ್ತೆ. 2 ಹಾಕಿದ್ರೆ 2 ಹಾಕಿದ್ರು ಇದು, ಯಾಕಂದ್ರೆ ಇದು ತುಂಬಾ ದೊಡ್ಡ ವ್ಯಾಲ್ಯೂ ಇದೆಯಲ್ಲ, -74, ಹಂಗಾಗಿ ಮತ್ತೆ ನೆಗೆಟಿವ್ ಬರುತ್ತೆ. ಯು ಸ್ಟಾರ್ಟ್ ವಿತ್ 3. ಹಾಕಿದ್ರೆ ಬರುತ್ತೆ ಸರ್. 3 ಹಾಕಿದ್ರೆ ನಿಮ್ಗೆ ಇದೆಷ್ಟು ಬರುತ್ತೆ ನೋಡಿ, ಇದು 3 ಕ್ಯೂಬ್ 63. ಬಂದ್ರೆ 3 3 9 27. 27 57 into into 7 ಯು ವಿಲ್ ಗೆಟ್ ಎ ಬಿಗ್ ನಂಬರ್ ಅಲ್ವಾ. ಸೊ ಹಂಗಾಗಿ 74 ವ್ಯಾನಿಶ್ ಆಗ್ಬಿಡುತ್ತೆ, ಬೇಗ ಕಡಿಮೆ ಆಗ್ಬಿಡುತ್ತೆ. ಸೊ ಹಂಗಾಗಿ f(3) ಬಂದ್ಬಿಟ್ಟು ಏನ್ ಬರುತ್ತೆ ಚೆಕ್ ಮಾಡಿ. ಏನೋ ಒಂದು ಪಾಸಿಟಿವ್ ವ್ಯಾಲ್ಯೂ ಬರ್ಬೋದು ನನಗೆ ಸ್ವಲ್ಪ ಕಾಲ, ಬರುತ್ತಾ? ಸೊ ನಿಮ್ಗೆ ಏನೋ ಒಂದು ವ್ಯಾಲ್ಯೂ ಬರುತ್ತೆ ಬಿಡಿ. ಸೊ ಅದು ಪಾಸಿಟಿವ್ ಆಗಿರುತ್ತೆ, ಓಕೆನಾ? ಅಂದ್ರೆ ಅಕಾರ್ಡಿಂಗ್ ಟು ರೂಲ್, ನಾವು ಲೊಕೇಶನ್ ಆಫ್ ರೂಟ್ಸ್ ಥಿಯರಮ್ ಅಂತ ಹೇಳಿದ್ವಲ್ಲ, ಅದನ್ನ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್ ಅಂತಾನು ಕರೀತಾರೆ. ಸೊ IVT ಅಂತಾನು ಕರೀತಾರೆ ಅದನ್ನ. ಬೈ IVT ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್ ಅಥವಾ ಲೊಕೇಶನ್ ಆಫ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಬೈ IVT ಏನಂತ ಹೇಳ್ಬೋದು? ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ರೂಟ್, ಇನ್ಫ್ಯಾಕ್ಟ್ ರಿಯಲ್ ರೂಟ್, ಅಟ್ ಲೀಸ್ಟ್ ಒನ್ ರಿಯಲ್ ರೂಟ್ ಇನ್ ಎಲ್ಲಿ 0,3. 0,3 ಒಳಗಡೆ ಮಿನಿಮಮ್ ಒಂದು ರೂಟ್ ಇದ್ದೇ ಇರುತ್ತೆ ಅಂತ ಗೊತ್ತಾಯ್ತು, ಒಂದು ರಿಯಲ್ ರೂಟ್ ಇದೆ ಅಂತ, ಓಕೆನಾ? ಬಟ್ ಇವಾಗ ಪ್ರಾಬ್ಲಮ್ ಇರೋದೇನಪ್ಪ ಅಂತ ಅಂದ್ರೆ, ಈಗ ಮಿನಿಮಮ್ ಅಟ್ಲೀಸ್ಟ್ ಒಂದು ರೂಟ್ ಇರುತ್ತೆ. ಎಷ್ಟು ರೂಟ್ ಬೇಕಾದ್ರೆ ಇರ್ಬೋದು. ಅಂದ್ರೆ ಈ ಸಿನ್ಸ್ ಇಟ್ ಇಸ್ ಎ ಕ್ಯೂಬಿಕ್ ಈಕ್ವೇಶನ್, ದಿಸ್ ಹ್ಯಾಸ್ 3 ರೂಟ್ಸ್ ಅಲ್ವಾ, 3 Yes, ರೂಟ್ಸ್ sir. ಇರಬೇಕು. ಈಗ 3 ರೂಟ್ ಅಲ್ಲಿ ಅದರಲ್ಲಿ ನಿಮ್ಗೆ ಇಮ್ಯಾಜಿನರಿ ರೂಟ್ಸ್ ಕೂಡ ಇನ್ಕ್ಲೂಡ್ ಆಗ್ಬಹುದು. ಸೊ ದಿಸ್ ಹ್ಯಾಸ್ ಎಕ್ಸಾಕ್ಟ್ಲಿ ಒಂದು ರೂಟ್ ಅಂತ ಪ್ರೂವ್ ಮಾಡಬೇಕು. ಅಟ್ಲೀಸ್ಟ್ ಒನ್ ರೂಟ್ ಅಲ್ಲ, ಒಂದು ರಿಯಲ್ ರೂಟ್ ಅಲ್ಲ, ಎಕ್ಸಾಕ್ಟ್ಲಿ ಒನ್ ರಿಯಲ್ ರೂಟ್ ಅಂತ ಪ್ರೂವ್ ಮಾಡಬೇಕು. ಇದು ಒನ್ ಸ್ಟೆಪ್. ಅಟ್ಲೀಸ್ಟ್ ಒನ್ ರಿಯಲ್ ರೂಟ್ ಇದೆ ಅಂತ ಕ್ಲಿಯರ್ ಆಯ್ತು. ಇದು ಫಸ್ಟ್ ಸ್ಟೇಜ್ ಆಫ್ ದಿ ಪ್ರೂಫ್. ಇದು ಸೆಕೆಂಡ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಕಾಂಟ್ರಡಿಕ್ಷನ್ ಅಲ್ಲಿ ಪ್ರೂವ್ ಮಾಡ್ತಾ ಹೋಗ್ತೀವಿ ಇದನ್ನ, ಓಕೆನಾ? ಏನಿದು ಅಂದ್ರೆ ಕಾಂಟ್ರಡಿಕ್ಷನ್ ತಗೊಂಡು ನಾವು ಇದನ್ನ ಒಂದೇ ರೂಟ್ ಇದೆ ಅಂತ ನಾವು ಪ್ರೂವ್ ಮಾಡ್ತಾ ಹೋಗ್ತೀವಿ. ಕಾಂಟ್ರಡಿಕ್ಷನ್ ಹೆಂಗೆ ಅಂತ ಅಂದ್ರೆ, ಇಫ್ ಪಾಸಿಬಲ್, ಸಪೋಸ್ 2 ರೂಟ್ ಇದೆ ಅಂತ ಅಸ್ಯೂಮ್ ಮಾಡ್ಕೋತೀವಿ ನಾವು. ಸಪೋಸ್ ಏನಂತ ಅನ್ಕೊಳ್ಳೋಣ ಅಂದ್ರೆ, ಇಫ್ ಅಲ್ಫಾ ಬೀಟಾ ಆರ್ ದ ರೂಟ್ಸ್ ಅಂತ ಅನ್ಕೊಳ್ಳೋಣ. ಇಫ್ ಅಲ್ಫಾ ಬೀಟಾ ಆರ್ ರಿಯಲ್ ರೂಟ್ಸ್ ಅಂತ ಅನ್ಕೊಳ್ಳೋಣ, 2 ರೂಟ್ಸ್ ಇದೆ ಅಂತ ಅನ್ಕೊಳ್ಳೋಣ. ಇಫ್ ಅಲ್ಫಾ ಇಸ್ ದ ರೂಟ್ ಆಫ್ f of x ಅಂತ ಅಂದ್ರೆ, ಐ ಸೇ f of alpha is equal to 0, right? Yes, sir. And f of beta is equal to 0. 0. ಈಗ ರೋಲ್ಸ್ ಥಿಯರಮ್ ನ ಇಂಪ್ಲಿಮೆಂಟ್ ಮಾಡ್ಬೋದಾ ಇಲ್ಲಿ? Yes, sir. F of alpha is Since it is a polynomial function, since it is polynomial, it is continuous and differentiable. F of alpha, f of beta 0, f of alpha and f of beta 0. ನಾವು ನಾನೇನಂತ ಹೇಳ್ಬೋದು ಅಂತ ಅಂದ್ರೆ, ಈಗ F of ನಾನು alpha. ಟು ಟೇಕ್ ದ ಇಂಟರ್ವಲ್ಸ್ ಈ ತರ ಬರ್ಕೋತೀನಿ. ಹಿಂಗ ಅಲ್ಫಾ ಬೀಟಾ ಒಳಗಡೆ, ಈಗ ಅಕಾರ್ಡಿಂಗ್ ಟು ರೋಲ್ಸ್ ಥಿಯರಮ್, ಇನ್ ಬಿಟ್ವೀನ್ ಅಲ್ಫಾ ಅಂಡ್ ಬೀಟಾ ದೇರ್ ಎಕ್ಸಿಸ್ಟ್ ಒನ್ ರೂಟ್ ಆಫ್ f dash of x ಅಲ್ವಾ. f dash of x ಒಂದು ರೂಟ್ ಇರ್ಬೇಕು ಈಗ ಅಲ್ಫಾ ಮತ್ತೆ ಬೀಟಾ ಮಧ್ಯೆ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಸೊ f dash of x ಏನ್ ಮಾಡ್ತೀನಿ, f dash ಡಿಫ್ರೆನ್ಶಿಯೇಟ್ ಮಾಡಿ ನಿಮ್ಗೆ ಏನ್ ಬರುತ್ತೆ, 21x square minus 6x plus 1. minus 6x plus 1 ಬರುತ್ತೆ. ಈಗ ಇದನ್ನ ಈಕ್ವಲ್ ಟು 0 ಮಾಡ್ತೀನಿ. ಈಕ್ವಲ್ ಟು 0 ಮಾಡಿದಾಗ ನಿಮ್ಗೆ ಇನ್ ಸಾಲ್ವ್ ಮಾಡಿ. ಅಂದ್ರೆ ವೆರಿ ಸಿಂಪಲ್ ರೀ. ಇದು 2 ರೂಟ್ಸ್ ಕರೆಕ್ಟ್ ಆಗಿ ಇದ್ರೆ, ಈಗ 2 ರೂಟ್ಸ್ ಕರೆಕ್ಟ್ ಆಗಿ ಇದೆ ಅಂತ ಅಂದ್ರೆ, ಇದಕ್ಕೆ ನಮ್ಗೆ ಅಟ್ಲೀಸ್ಟ್ ಒನ್ ಡೇ ಅಕಾರ್ಡಿಂಗ್ ಟು ರೋಲ್ಸ್ ಥಿಯರಮ್ ಒನ್ ಸಿ ಸಿಗ್ಲೇಬೇಕಲ್ವಾ Yes, sir. ಇನ್ನು f dash of x. ಈಗ x ಸರ್ಚ್ ಮಾಡಿ, x is equal to ಏನ್ ಬರುತ್ತೆ ನೋಡಿ, ಫ್ಯಾಕ್ಟರೈಸ್ ಆಗಲ್ಲಲ್ವಾ? ಇಲ್ಲಾಂದ್ರೆ Factorize ಆಗಲ್ಲ sir. ಫಾರ್ಮುಲಾ ಹಾಕೊಳ್ಳಿ. ಮೈನಸ್ ಬಿ ಅಂದ್ರೆ ಮೈನಸ್ ಪ್ಲಸ್ 6 ಪ್ಲಸ್ ಆರ್ ಮೈನಸ್ Complex ಬಿ ಬರುತ್ತೆ. ಸ್ಕ್ವೇರ್ ಕಾಂಪ್ಲೆಕ್ಸ್ ಬರುತ್ತೆ. ಬಿ ಸ್ಕ್ವೇರ್ ಅಂದ್ರೆ 36 minus 4 into 21 divided by 2 into 21 ಅಂದ್ರೆ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ, ಇಮ್ಯಾಜಿನರಿ ಬಂದ್ಬಿಡುತ್ತೆ. ಅಂದ್ರೆ ರಿಯಲ್ ಇಲ್ಲ ಅಂತ ಗೊತ್ತಾಯ್ತು ಈಗ ಅಲ್ವಾ? ಅಂದ್ರೆ 2 ರೂಟ್ ಎಕ್ಸಿಸ್ಟೇ ಆಗಿದ್ದಿದ್ರೆ
ನನ್ಗೆ ಅಟ್ಲೀಸ್ಟ್ ಒಂದ್ ಎಕ್ಸ್ ಸಿಗ್ಬೇಕಿತ್ತು ಎಫ್ ಡ್ಯಾಶ್ ಆಫ್ ಎಕ್ಸ್ ಇವೆರಡರ ಮಧ್ಯ, ಅಲ್ಫಾ ಬೀಟಾ ಮಧ್ಯೆ ಒಂದ್ ರೂಟ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಸಿಗ್ಬೇಕಿತ್ತು, ರಿಯಲ್ ರೂಟು. ಎಲ್ಲೂ ಸಿಗ್ತಾ ಇಲ್ಲ ಅಂತಂದ್ರೆ ನಮ್ಮ ಅಸಂಪ್ಷನ್ ಏನಿದೆ ಆಲ್ಫಾ ಬೀಟಾ ಆರ್ ದ ರೂಟ್ಸ್ ಅಂತ ಅನ್ನೋದು ದಟ್ ಈಸ್ ದ ರಾಂಗ್ ಅಸಂಪ್ಷನ್ ಅಂತ. ಹೌದ್ ತಾನೆ? ಸೊ ಈಗ ಏನಂತ ಕನ್ಕ್ಲೂಡ್ ಮಾಡ್ಬೋದು, ದಿಸ್ ಹ್ಯಾಸ್ therefore f of x has exactly one real. one real root ಅಂತ ಗೊತ್ತಾಯ್ತು. ಇದು ಅರ್ಥ ಆಯ್ತಾ? ಈ ತರ ಯಾವ್ದೇ ಕೊಟ್ರು ನೀವು ಇದೇ ತರನೇ ಪ್ರೂವ್ ಮಾಡ್ಬೇಕಾಗುತ್ತೆ. ಇಲ್ಲಿ ಫಸ್ಟ್ ಐ ವಿ ಟಿ ನಲ್ಲಿ ಏನ್ ಮಾಡ್ಬೇಕು, ಅಕಾರ್ಡಿಂಗ್ ಟು ಐ ವಿ ಟಿ ಅಟ್ಲೀಸ್ಟ್ ಒಂದ್ ರಿಯಲ್ ರೂಟ್ ಇದೆ ಅಂತ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಕ್ ಹೆಂಗ್ ತಗೋಬೇಕು, ಟು ಚೂಸ್ 2 ನಂಬರ್ಸ್ ರ್ಯಾಂಡಮ್ಲಿ, ಒಂದು ಪಾಸಿಟಿವ್ ಬರೋ ತರ ಒಂದು ನೆಗೆಟಿವ್ ಬರೋ ತರ. ಸೊ ಇಲ್ಲಿ ಒಂದು ಕ್ವಶನ್ ಇದೆ, ಈ ಕ್ವಶನ್ ತುಂಬಾ ಸರಿ ಕೇಳಿದ್ದಾರೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಅದಕ್ಕೆ ಹಾಕೊಂಡೆ ಏನಂತ ಹೇಳಿದ್ದಾರೆ, ದರ್ ಇಸ್ ನೋ ರಿಯಲ್ ನಂಬರ್ ಕೆ ಫಾರ್ ವಿಚ್ ದಿಸ್ ಹ್ಯಾಸ್ 2 ಡಿಸ್ಟಿಂಕ್ಟ್ ರೂಟ್ಸ್ ಅಂತೆ. ಸೊ ಇದನ್ನ ಹೆಂಗ್ ಪ್ರೂವ್ ಮಾಡ್ತೀರಾ? ಸೇಮ್ ಬೈ ರೋಲ್ಸ್ ಥಿಯರಂ ಪ್ರಕಾರ ಪ್ರೂವ್ ಮಾಡ್ಬಿಡಿ, ಸಿಂಪಲ್ ಲಾಜಿಕ್. ಸೊ ಈಗ ನೋಡಿ, ವಾಟ್ ಇಸ್ ಯುವರ್ ಎಫ್ ಆಫ್ ಎಕ್ಸ್ ಹಿಯರ್ ಗಿವನ್? ಇಟ್ ಈಸ್ X cube x cube minus minus 3x 3x plus k plus ಅಲ್ವಾ? k ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿದ್ಬಿಡಿ. 3x ಸ್ಕ್ವೇರ್ ಮೈನಸ್ 3 ಆಗುತ್ತೆ. ಇಂದ ಇದು ಇಂಟರ್ವಲ್ ಏನ್ ಕೊಟ್ಟಿದ್ದಾನೆ, 0, 1 ಕೊಟ್ಟಿದ್ದಾನೆ ಅಲ್ವಾ? ಈಗ ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಮಾಡಿ. x is equals to plus or minus 1 ಪ್ಲಸ್ ಆರ್ ಮೈನಸ್ 1 ಬರುತ್ತಾ? ಒಂದು ನಿಮಿಷ. ಪ್ಲಸ್ ಆರ್ ಮೈನಸ್ 1 ಬರುತ್ತಲ್ಲ? ಇಲ್ಲ. ಹಾ ನೋಡಿ, ಕರೆಕ್ಟ್ ಇದೆ. ಸೊ 3x ಸ್ಕ್ವೇರ್ ಮೈನಸ್ 3 ಇಸ್ ಈಕ್ವಲ್ ಟು 0 ಅಲ್ವಾ? ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಬಂತು, ಪ್ಲಸ್ ಆರ್ ಮೈನಸ್ 1 ಬಂತು. ಈಗ ಅವ್ರು ಹೇಳ್ತಾರೆ ರೋಲ್ಸ್ ಥಿಯರಂ ಪ್ರಕಾರ ಏನಿರ್ಬೇಕು, ಏನೇ ಒಂದು ಇಂಟರ್ವಲ್ ಕೊಟ್ಟಾಗ ಅದು ಓಪನ್ 0, 1 ನಲ್ಲಿ ಬಿಲಾಂಗ್ಸ್ ಆಗ್ಬೇಕು. ಓಕೆನಾ? ಇನ್ ಬಿಟ್ವೀನ್ 0 and 1 ಅಲ್ಲಿ ಎಕ್ಸಿಸ್ಟ್ ಆಗ್ಬೇಕು ರೂಟ್, ನಾಟ್ ಅಟ್ ದ ಎಂಡ್ ಪಾಯಿಂಟ್ಸ್. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಪ್ಲಸ್ ಆರ್ ಮೈನಸ್ 1 ಅನ್ನೋದೇನು, ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್. ಸೊ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ಓಪನ್ 0, 1. ಅರ್ಥ ಆಗ್ತಿದೆಯಲ್ವಾ? ಸೊ ದೇರ್ ಫೋರ್ ಏನಂತ ಹೇಳ್ಬೋದು ಈಗ, ಫಾರ್ ನೋ ವ್ಯಾಲ್ಯೂ ಆಫ್ ಕೆ ಇಟ್ ಹ್ಯಾಸ್ 2 ರೂಟ್ಸ್ ಅಂತ ಹೇಳ್ತೀವಿ ಅಷ್ಟೇ. ಇದನ್ನ ನೋಡಿ, ಪ್ರೂವ್ ದಟ್ ದ ಈಕ್ವೇಶನ್ ಆಸ್. ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ, ಅದೇ ಲೊಕೇಶನ್ ಆಫ್ ರೂಟ್ ಥಿಯರಮ್ ಅಂತ ಹೇಳಿದ್ವಲ್ಲ, ಅದು ಒಂದು. ಮತ್ತೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಿಮ್ಗೆ ಇಲ್ಲಿ ಏನ್ ಕೊಡ್ತಾನೆ, ಪೊಲಿನೋಮಿಯಲ್ ಇಲ್ಲಿ ಕೊಟ್ಟಿರ್ತಾನೆ, ಇದು ಆಡ್ ಡಿಗ್ರಿನೇ ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಈ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ತುಂಬಾ ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ನೆಟ್ ಅಲ್ಲೂ ಕೂಡ ಇದನ್ನ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನಂತಂದ್ರೆ, ಎವ್ರಿ ಪಾಲಿನೋಮಿಯಲ್ ಆಫ್ ಆಡ್ ಡಿಗ್ರಿ ಆಸ್ ಅಟ್ ಲೀಸ್ಟ್ 1 ರಿಯಲ್ ರೂಟ್ ಅಂತ. ಎವ್ರಿ ಪಾಲಿನೋಮಿಯಲ್ ಆಫ್ ಆಡ್ ಡಿಗ್ರಿ ಇದನ್ನ ನೆನ್ಪಿಟ್ಕೊಳ್ಳಿ, ಹ್ಯಾಸ್ ಅಟ್ ಲೀಸ್ಟ್ 1 ರಿಯಲ್ ರೂಟ್. ಅಂದ್ರೆ ನಾವು ಲೊಕೇಶನ್ ಆಫ್ ರೂಟ್ಸ್ ಥಿಯರಮ್ ಅಪ್ಲೈ ಮಾಡ್ಬೇಕಾದ್ರೆ, ಐ ವಿ ಟಿ ಅಪ್ಲೈ ಮಾಡ್ಬೇಕಾದ್ರೆ, ಯು ಹ್ಯಾವ್ ಟು ಚೂಸ್ 2 ನಂಬರ್ಸ್ ಅಲ್ವಾ? ಅದನ್ನ ಹುಡ್ಕೋದಿಕ್ಕೆ ಟೈಮ್ ವೇಸ್ಟ್ ಆಗುತ್ತಲ್ವಾ? ಈಗ ಪಾಸಿಟಿವ್ ನೆಗೆಟಿವ್ ನಮ್ಗೆ ಮೇನ್ ಆಗಿ ಬೇಕಿರೋದು ಅಟ್ಲೀಸ್ಟ್ 1 ರೂಟ್ ಇದೆ ಅಂತ ಬೇಕು. ಮೋಸ್ಟ್ ಆಫ್ ದಿ ಟೈಮ್ಸ್ ಅವ್ನು ನಿಮಗೆ ಆಡ್ ಡಿಗ್ರಿ ಪೊಲಿನೋಮಿಯಲ್ಸ್ ಕೊಡ್ತಾನೆ. ಆಡ್ ಡಿಗ್ರಿ ಪೊಲಿನೋಮಿಯಲ್ಸ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಈ ಸ್ಟೇಟ್ಮೆಂಟ್ ಗೊತ್ತಿದ್ರೆ ನಿಮ್ಗೆ ಡೆಫಿನೆಟ್ಲಿ 1 ರಿಯಲ್ ರೂಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ನಿಮ್ಗೆ ಕನ್ಕ್ಲೂಡ್ ಮಾಡ್ಬಿಡ್ತೀರಾ. ಬಟ್ ಇವಾಗ ಅದನ್ನ ಏನ್ ಮಾಡ್ಬೇಕು ನೀವು,
ಓನ್ಲಿ ಒನ್ ರೂಟ್ ಅಂತ ಹೇಳ್ಬೇಕು. ಈಗ ಓನ್ಲಿ ಒನ್ ರೂಟ್ ಅಂತ ಹೆಂಗ್ ಹೇಳ್ತೀರಾ? ಸಿಂಪಲ್, ಮತ್ತೆ ರೋಲ್ಸ್ ಥಿಯರಮ್ನ ಯೂಸ್ ಮಾಡ್ಕೋತೀರಾ. ಈಗ ಸಿನ್ಸ್ ಇಟ್ ಇಸ್ ಅನ್ ಆಡ್ ಡಿಗ್ರಿ, ದಿಸ್ ಮಸ್ಟ್ ಎಕ್ಸಿಸ್ಟ್ ಏನದು ಅಟ್ಲೀಸ್ಟ್ ಒನ್ ರಿಯಲ್ ರೂಟ್ ಎಕ್ಸಿಸ್ಟ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಈಗ ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾನೆ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡಿ ಎಫ್ ಡ್ಯಾಶ್ ಎಫ್ ಎಕ್ಸ್ ಒಂದು ರೂಟ್ ಇದೆಯಾ ಅಂತ ಚೆಕ್ ಮಾಡಿ, ಮುಗಿದೋಯ್ತು ಅಷ್ಟೇ ಕೆಲಸ. ಸೊ 3x⁵ ಕೊಟ್ಟಿದ್ದಾನಲ್ವಾ, ಪ್ಲಸ್ 15x ಮೈನಸ್ 8. ಏನಿಲ್ಲ ರೀ, ಜಸ್ಟ್ ಡಿಫ್ರೆನ್ಸಿಯೇಷನ್ ಮಾಡಿ 15x⁴ 15x⁴ ಪ್ಲಸ್ plus 15 15 ಅಲ್ವಾ. equal to 0. ಈಗ ಪ್ರಾಬ್ಲಮ್ ಏನಂತ ಅಂದ್ರೆ ಇಲ್ಲಿ ಏನಾದ್ರು ಒಂದು ಇಂಟರ್ವಲ್ ಕೊಟ್ಟಿದ್ರೆ ಅದ್ರೊಳಗಡೆ ಇದೆಯಾ ಇಲ್ವಾ ಅಂತ ಹೇಳಕ್ಕೆ ನೋಡ್ಬೋದಿತ್ತು. ಬಟ್ ಇಲ್ಲಿ ಇಂಟರ್ವಲ್ ಏನು ಕೊಟ್ಟೇ ಇಲ್ಲ, ಓನ್ಲಿ ಒನ್ ರಿಯಲ್ ರೂಟ್ ಅಂತ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾನೆ ಇಲ್ಲಿ. ಈಗ ಸಿಂಪಲ್ ನೋಡಿ, ಈಗ ಈ ಥಿಯರಂ ಪ್ರಕಾರ ಅಟ್ಲೀಸ್ಟ್ ಒನ್ ರಿಯಲ್ ರೂಟ್ ಇದ್ದೇ ಇರುತ್ತೆ ಇದಕ್ಕೆ. ಓಕೆನಾ, ಒಂದಿರ್ಬೋದು, ಎರಡಿರ್ಬೋದು, ಮೂರಿರ್ಬೋದು, ಎಷ್ಟು ಬೇಕಾದ್ರೆ ಐದು ಗಂಟ ಇರ್ಬೋದು ಅಲ್ವಾ. ಈಗ ಎಫ್ ಡ್ಯಾಶ್ ಎಫ್ ಎಕ್ಸ್ ಒಂದು ರೂಟ್ ಇರ್ಲೇಬೇಕಲ್ವಾ ಅಕಾರ್ಡಿಂಗ್ ಟು ರೋಲ್ಸ್ ಥಿಯರಮ್. Yes. ಎಫ್ ಡ್ಯಾಶ್ ಎಫ್ ಎಕ್ಸ್ ಒಂದು ರೂಟ್ ಇರ್ಲೇಬೇಕು. ಈಗ ನೋಡಿ, ಈ ಇದಕ್ಕೆ ರೂಟ್ ಎಕ್ಸಿಸ್ಟ್ ಆಗುತ್ತಾ? 15x⁴ ಇದನ್ನ ಎಫ್ ಡ್ಯಾಶ್ ಎಫ್ ಎಕ್ಸ್ ನ 0 ಮಾಡಿ, 0 15 ಬಂದ್ಬಿಡುತ್ತೆ. 15 into x⁴ is x⁴ equal to minus plus 1. 1 is equal to 0. x⁴ plus 1 is equal to 0. ಫಾರ್ ಎನಿ ಚಾಯ್ಸ್ ಆಫ್ ರಿಯಲ್ ಚಾಯ್ಸ್ ನ ಕೊಟ್ರೆ ನೀವು ಎಕ್ಸ್ ಗೆ, ನಿಮ್ಗೆ 0 ಬರಕ್ ಚಾನ್ಸ್ ಇಲ್ಲ. x⁴ ಇದೆ ಇಲ್ಲಿ, ಹೌದ್ ತಾನೆ? ಪ್ಲಸ್ 1. ಸೊ ದಿಸ್ ಇಸ್ ಆಲ್ವೇಸ್ ಪಾಸಿಟಿವ್. ಫಾರ್ ಎನಿ ಚಾಯ್ಸ್ ಆಫ್ ಎಕ್ಸ್ ಇಟ್ ಇಸ್ ಪಾಸಿಟಿವ್, ಪ್ಲಸ್ 1 is ಪಾಸಿಟಿವ್. Positive plus positive is always positive. You will never get 0. Okay na? So it means that for any choice of x, you will not get a real 0. Alva? F dash of x 0 exist aita illi? No. No real 0 aitu. I mean, no real root aitu. Alva? No real root anta andre ಏನಂದ್ರೆ ಅರ್ಥ ಅಂದ್ರೆ ಆತರ ಎರಡು ರೂಟ್ ಇಲ್ಲ ಅಂತ ಅಷ್ಟೇ. ಆತರ ಎರಡು ರೂಟ್ ಇಲ್ಲ, ಓನ್ಲಿ ಒನ್ ರೂಟ್ ಇದೆ ಅಂತ ಅಷ್ಟೇ. ನೀವ್ ಇಷ್ಟೇ ಕಂಡ್ರೆ ಏನ್ ಚೆಕ್ ಮಾಡೋದು ಹೆಂಗ್ ಗೊತ್ತಾ, ಈಗ ಏನೋ ಒಂದು ಕೊಟ್ಟಿದ್ದಾನೆ, ಫಸ್ಟ್ ಇದನ್ನ ಸ್ಟೇಟ್ಮೆಂಟ್ ನ ಕನ್ಕ್ಲೂಡ್ ಮಾಡ್ಕೊಳ್ಳಿ. ಒಂದ್ ರೂಟ್ ಇದೆಯಾ, ಅಟ್ಲೀಸ್ಟ್ ಒಂದ್ ರೂಟ್ ಇರಬೇಕು ಅಂತ. ನೆಕ್ಸ್ಟ್ ಏನ್ ಮಾಡಿ, ಡಿಫ್ರೆನ್ಸಿಯೇಷನ್ ಮಾಡಿ. ಡಿಫ್ರೆನ್ಸಿಯೇಷನ್ ಮಾಡಿ ನಿಮ್ಗೆ ನೀವೇನ್ ಪ್ರೂವ್ ಮಾಡ್ಬೇಕಲ್ಲಿ, ಈ ಡಿಫ್ರೆನ್ಸಿಯೇಷನ್ ಮಾಡಿ ಎಫ್ ಡ್ಯಾಶ್ ಎಫ್ ನ ಈಕ್ವಲ್ ಟು 0 ಮಾಡಿದಾಗ ಇಲ್ಲಿ ರಿಯಲ್ ರೂಟ್ ಬರಬಾರ್ದು. ರಿಯಲ್ ರೂಟ್ ಬಂದಿಲ್ಲ ಅಂತ ಅಂದ್ರೆ ಅವಾಗ ಇಟ್ ಹ್ಯಾಸ್ ಓನ್ಲಿ ಒನ್ ರೂಟ್ ಅಂತ ಕನ್ಕ್ಲೂಡ್ ಆಗ್ತದೆ, ಅಷ್ಟೇ, ಏನಿಲ್ಲ. ನೋಡಿ, ಇದು ರಿಯಲ್ ರೂಟ್ ಬರಲ್ಲ, ಯಾವ್ದಕ್ಕೂ ರಿಯಲ್ ರೂಟ್ ಬರಲ್ಲ ಇಲ್ಲಿ. ಸೊ ಹಂಗಾಗಿ ಇಟ್ ಹ್ಯಾಸ್ ಓನ್ಲಿ ಒನ್ ರಿಯಲ್ ರೂಟ್. ಸರ್ ಲಾಸ್ಟ್ ಪ್ರಾಬ್ಲಮ್ ನೋ ರಿಯಲ್ ರೂಟ್ ಅಂತ ಕೊಟ್ಟಿದ್ರಲ್ಲ ಸರ್, ಅದೇನು? ನೋ ರಿಯಲ್ ಅಲ್ಲಲ್ಲ, ಇದು ಫಾರ್ there is no real number k for which x³ - 3x + k is equal to 0 as two distinct roots ಅಂತ. ಅಂದ್ರೆ ನಿಮ್ಗೆ ಮಾಮೂಲಿ ಇಲ್ಲೂ ಅಷ್ಟೇ, ಈ ಕೆಗೆ ನೀವು ಯಾವುದೇ ಚಾಯ್ಸ್ ಕೊಡಿ ಅಂತ ಅದ್ರ ಅರ್ಥ. ಕೆಗೆ ನೀವು ಯಾವುದೇ ಚಾಯ್ಸ್ ಕೊಟ್ಟು, ಬಿಕಾಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್ ಕೆ ಅಲ್ವಾ. ಸೊ ಹಂಗಾಗಿ ನಿಮ್ಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ನಿಮ್ಗೆ ಆನ್ಸರ್ ಏನ್ ಬರ್ಬೇಕಿತ್ತು, ನಮ್ಗೆ ಇದ್ರೊಳಗಡೆ ಬರ್ಬೇಕಿತ್ತು ನಮ್ಗೆ. ಓಕೆನಾ, ಅಂದ್ರೆ ಕೆಗೆ ನೀವು ಏನೇ ವ್ಯಾಲ್ಯೂ ಕೊಡಿ, ಕೆಗೆ ನೀವು 1 ಕೊಡಿ, -2 ಕೊಡಿ, 3 ಕೊಡಿ, ಏನೇ ಕೊಟ್ರು ಕೂಡ ಇದ್ರೊಳಗಡೆ ರೂಟ್ಸ್ ಬರಲ್ಲ ಅಂತ ಅದ್ರ ಅರ್ಥ ಅಷ್ಟೇ. ಯಾಕಂದ್ರೆ ಇಲ್ಲೇ ಬಂತಲ್ಲ, ಎಫ್ ಡ್ಯಾಶ್ ಆಫ್ ಎಕ್ಸ್ +or-1 ಬಂತು. +or-1 ಡಸ್ ನಾಟ್ ಬಿಲಾಂಗ್ಸ್ ಟು ಓಪನ್ 01. ಓಪನ್ 01 ಅಲ್ಲಿ ಇರ್ಬೇಕು, ನೆನಪಿರ್ಲಿ. ಮತ್ತೆ ಇದೊಂದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಇದು ಆಕ್ಚುಲಿ ಪ್ರೂವ್ ಮಾಡಕ್ ಒಂದೊಂದು ಸ್ಟೇಟ್ಮೆಂಟ್ ಇಲ್ಲ ಹೇಳಿದ್ವಲ್ಲ ಅವಾಗಲೇ ಒಂದಲ್ವಾ. ಅವಾಗಲೇ ಹೇಳಿದ್ನಲ್ಲ ಆ ಸ್ಟೇಟ್ಮೆಂಟ್. ಈಗ ನಿಮ್ಗೆ ನೋಡಿ, ಇದೊಂದು ಕ್ವಶನ್ ಇದೆ. ಬಿಟ್ವೀನ್ ಎನಿ ಟೂ ರೂಟ್ಸ್ ಆಫ್ e⁴x cos x is equal to 1, there exists at least one root of e⁴x sin x - 1 is equal to 0. ನಾನೊಂದು ಸ್ಟೇಟ್ಮೆಂಟ್ ಹೇಳಿದ್ದೆ. ಏನಂತ ಹೇಳಿದ್ದೆ? ಫಸ್ಟ್ ಇವೆರಡು ಸ್ಟೇಟ್ಮೆಂಟ್ ನೆನ್ಬಿಡ್ಬೇಕು ನೋಡಿ. between any two roots of f of x, between any two roots of f of x, ಏನಂತ ಹೇಳಿದ್ವಿ? there exists at least one real root. there exists At most ಅಲ್ಲ, at least one root of ಏನಂತ ಹೇಳಿದ್ದೆ? at least one f root dash of of f dash of x ಅಂತ ಹೇಳಿದ್ವಿ. ಇದು ರೋಲ್ಸ್ ಥಿಯರಮ್ದು ಇನ್ನೊಂದು ಬಿಟ್ವೀನ್ ಥಿಯರಮ್, ಅದೇ ಡೆಫಿನೇಷನ್ ಇಲ್ಲ ಹೇಳೋದು. ಏನ್ ಮಾಡ್ತಿದ್ದಾನೆ ಅಂತಂದ್ರೆ e⁴x ಅಂತ ಇದೆ.
ಅಕಾರ್ಡಿಂಗ್ ಟು ದಿಸ್ ಥಿಯರಮ್ ಇದು ಬಿಟ್ವೀನ್ ಎನಿ ಟು ರೂಟ್ಸ್ ಆಫ್ ದಿಸ್, ಈ ರೂಟ್ಸ್ ಇವೆ ಎನಿ ಟು ರೂಟ್ಸ್ ಆಫ್ ದಿಸ್ ಈಕ್ವೇಶನ್ಗೆ ದೇರ್ ಇಸ್ ಅಟ್ ಲೀಸ್ಟ್ ಒನ್ ರೂಟ್ ಆಫ್ ದಿಸ್ ಅಂತ ಪ್ರೂವ್ ಮಾಡಿ ಅಂತ ಕೇಳಿದಾನೆ. ಅಂದ್ರೆ ಈಗ ನೀವು ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡಿಡ್ಕೊಳ್ಳಿ. ಸೊ ವಾಟ್ ಈಸ್ ದಿಸ್, ಯು ಟೇಕ್ ದಟ್ ಆಸ್ ಎಫ್ ಆಫ್ ಎಕ್ಸ್ ಇ ಪವರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ 1 ಅಂತ ತಗೊಳ್ಳಿ. ಈಗ ಡಿಫ್ರೆನ್ಸಿಯೇಷನ್ ಮಾಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿ, ಇ ಪವರ್ ಎಕ್ಸ್ ಫಸ್ಟ್ ಆಸ್ ನಿಮಿಷ ಫಸ್ಟ್ ಆಸ್ ಇಟ್ ಈಸ್, ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಈಸ್ ವಾಟ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸೆಕೆಂಡ್ ಆಸ್ ಇಟ್ ಈಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್. ಹಿಂಗ್ ಬಂತಲ್ವಾ? ಮತ್ತೇನ್ ಪ್ರಾಬ್ಲಮ್ ಆಯ್ತು? ಇಲ್ಲ ಏನಿಲ್ಲ ಬಿಡಿ, ಗೊತ್ತಾಗಿದೆ. ಸೊ ಅಂದ್ರೆ ಈಗ ಇದನ್ನ ಮೈನಸ್ ಇ ಪವರ್ ಎಕ್ಸ್ ಸೈನ್ ಎಕ್ಸ್ ಅಂತ ತಗೊಳ್ಳೋಣ. ನೋಡಿ, ಕಾಸ್ ಎಕ್ಸ್ ಇ ಪವರ್ ಎಕ್ಸ್ ಜಾಗದಲ್ಲಿ ಇ ಪವರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಜಾಗದಲ್ಲಿ 1 ಅಂತ ಬರೀಬೋದಲ್ಲ? 1 ಅಂತ ಬರೀಬಹುದು. ಸೊ ಇದನ್ನ ನೀವು ಈಕ್ವಲ್ ಟು 0 ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಅವಾಗ? ಇಫ್ ಮಲ್ಟಿಪ್ಲೈ ಇಟ್ ಮೈನಸ್, ಇಫ್ ಮಲ್ಟಿಪ್ಲೈ ದ ಇಕ್ವೇಶನ್ ವಿತ್ ಮೈನಸ್, ಅವಾಗ ಏನ್ ಬರುತ್ತೆ? ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0. ಹೌದು, ಇದ್ರದ್ದು ಈ ಫಂಕ್ಷನ್ ಡೆರಿವೇಟಿವ್ ಬಂದ್ಬಿಟ್ಟು ಇದು ಬರ್ತಾ ಇದೆ. ಸೊ ದೆನ್ ಡೈರೆಕ್ಟ್ಲಿ ಬೈ ದಿ ಸ್ಟೇಟ್ಮೆಂಟ್ಸ್ ಹೆನ್ಸ್ ಪ್ರೂಫ್ ಅಂತ ಹೇಳ್ತೀವಿ ಅಷ್ಟೇ. ಅದೇ ಮಾಡ್ಬೇಕಾದ್ರೆ ಇಷ್ಟೇ ಕೆಲಸ. ಇದ್ರದ್ದು ಡೆರಿವೇಟಿವ್ ಇದು ಅಂತ ಪ್ರೂವ್ ಮಾಡಿದ್ರೆ ಮುಗಿದೋಯ್ತು. ಇದ್ರದ್ದು ಡೆರಿವೇಟಿವ್ ಇದು ಅಂತ ಪ್ರೂವ್ ಮಾಡಿದ್ರೆ ಬೈ ದಿಸ್ ಸ್ಟೇಟ್ಮೆಂಟ್ ನೀವು ಕನ್ಕ್ಲೂಡ್ ಮಾಡ್ಬೋದು ರಿಸಲ್ಟ್ ನ ಅಷ್ಟೇ. ಅದಕ್ಕೆ ಈ ರಿಸಲ್ಟ್ ನ ನೆನ್ಪಿಟ್ಕೊಳ್ಳಿ ಅಂತ ಹೇಳೋದು. ಬಿಟ್ವೀನ್ ಎನಿ ಟೂ ರೂಟ್ಸ್ ಆಫ್ ಎಫ್ ಆಫ್ ಎಕ್ಸ್ ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ರೂಟ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್. ರೋಲ್ಸ್ ಥಿಯರಮ್, ಅನದರ್ ಫಾರ್ಮ್ ಆಫ್ ರೋಲ್ಸ್ ಥಿಯರಮ್ ಅಂತ ಕೂಡ ಹೇಳ್ಬೋದು ನೀವು. ಸೆಕೆಂಡ್ ಒನ್ ಸೇಮ್ ಥಿಂಗ್. ಹೆಂಗ್ ಪ್ರೂವ್ ಮಾಡಿ ಅಂತಂದ್ರೆ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿ, ಇದ್ರದ್ದು ಡಿಫ್ರೆನ್ಸಿಯೇಷನ್ ಇದು ಅಂತ ಪ್ರೂವ್ ಮಾಡಿ, ಇದ್ರದ್ದು ಡೆರಿವೇಟಿವ್ ಇದು ಅಂತ ಪ್ರೂವ್ ಮಾಡಿದ್ರೆ ಎನ್ಸ್ ದ ಪ್ರೂಫ್ ಅಷ್ಟೇ. ನೆಕ್ಸ್ಟ್ ಲ್ಯಾಗ್ರೇಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್ ಅಂತ ಬರುತ್ತೆ. ಲ್ಯಾಗ್ರೇಂಜಸ್ ಮೀನ್ ವ್ಯಾಲ್ಯೂ ಇದು ಜನರಲೈಸೇಷನ್. ಇದು ಇದ್ರ ಬಗ್ಗೆ ಅಷ್ಟೊಂದೆಲ್ಲೂ ಕ್ವಶನ್ಸ್ ಗಳು ಜಾಸ್ತಿ ಕೇಳಲ್ಲ, ಜಸ್ಟ್ ನೆನಪಿರ್ಲಿ ಅಷ್ಟೇ. ಸೇಮ್ ಎಫ್ ಇಸ್ ಎ ಕಂಟಿನ್ಯೂಸ್ ಅಂಡ್ ಡಿಫರೆನ್ಷಿಯಬಲ್, ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್, ಡಿಫರೆನ್ಷಿಯಬಲ್ ಓಪನ್ ಇಂಟರ್ವಲ್. ಇಲ್ಲಿ ಒಂದನ್ನ ತೆಗೆದಾಕಿದ್ದಾರೆ ಕಂಡೀಷನ್, ಯಾವುದು? ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಕಂಡೀಷನ್ ಇಲ್ಲ, ಅದೊಂದು ಕಂಡೀಷನ್ ಇಲ್ಲ ಅಷ್ಟೇ. ರೋಲ್ಸ್ ಥಿಯರಮ್ ಅಲ್ಲಿ ಅದೊಂದು ಇಂಪ್ಲಿಮೆಂಟ್ ಆಗುತ್ತೆ, ಇದಿಲ್ಲ. ಸೊ ಇದು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡ್ ಬೈ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ವಾಟ್? ಎಫ್ ಡ್ಯಾಶ್ ಆಫ್ ಸಿ ಅಂತ ಹೇಳುತ್ತೆ ಅಷ್ಟೇ. ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಅದಾದ್ರೆ ಇವೆಲ್ಲ ಸ್ವಲ್ಪ ಇಲ್ಲಿರೋವೆಲ್ಲ ಸ್ವಲ್ಪ ನೋಡಿ. ಇದೊಂದು ಥಿಯರಮ್ ಇದೆ, ಏನಂತಂದ್ರೆ ಇಫ್ ಎಫ್ ಇಸ್ ಎ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಇಂಟರ್ವಲ್ ಎ ಬಿ, ಡಿಫರೆನ್ಷಿಯಬಲ್ ಅಂಡ್ ಓಪನ್ ಇಂಟರ್ವಲ್ ಎ ಬಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಎ ಬಿ ಅಂತ ಅಂದ್ರೆ ದೆನ್ ಎಫ್ ಇಸ್ ಕಾನ್ಸ್ಟೆಂಟ್ ಅಂತೆ. ಆಬ್ವಿಯಸ್ಲಿ ಕಾನ್ಸ್ಟೆಂಟ್ ಡೆರಿವೇಟಿವ್ ಏನ್ ಹೇಳಿ? 0 ಅಲ್ವಾ? ಸೊ ಹಂಗಾಗಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಅಂದ್ರೆ ವಾಟ್ ಕ್ಯಾನ್ ಯು ಸೇ ಅಬೌಟ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಎ ಕಾನ್ಸ್ಟೆಂಟ್ ಅಷ್ಟೇ, ಅಂಡ್ ಇಟ್ ಶುಡ್ ಬಿ ಡಿಫರೆನ್ಷಿಯಬಲ್. ಮತ್ತೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಬರುತ್ತೆ. ಅಂದ್ರೆ ಈಗೆಲ್ಲ ಸ್ವಲ್ಪ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ನ ನೋಡ್ತಾ ಇದೀವಿ. ಏನ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಅಂದ್ರೆ ಥ್ರೂ ಡೆರಿವೇಟಿವ್ ನಾವ್ ಏನಂತ ಹೇಳ್ತೀವಿ ಅಂದ್ರೆ, ಇನ್ಕ್ರೀಸಿಂಗ್ ಅಂತ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇರಬೇಕು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದ ಇಂಟರ್ವಲ್. ಸೊ ಇಫ್ ಫಂಕ್ಷನ್ ಇಸ್ ಡಿಫೈನ್ಡ್ ಇನ್ ದಿಸ್ ವೇ, ದಟ್ ಈಸ್ ಇಂಟರ್ವಲ್ ಐ ಟು ಆರ್. ಸೊ ಆ ತರ ಇದ್ದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಐ, ಅದನ್ನ ಇನ್ಕ್ರೀಸಿಂಗ್ ಅಂತ ಕರಿತೀವಿ. ಡಿಕ್ರೀಸಿಂಗ್ ಅಂತ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಇದ್ರೆ ಅದನ್ನ ಡಿಕ್ರೀಸಿಂಗ್ ಅಂತ ಕರಿತೀವಿ. ಅಂದ್ರೆ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕು. ಸೊ ಯಾವುದೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಇಂಟರ್ವಲ್ ಇಂದ ಅದನ್ನು ನಿಮ್ಗೆ ಆನ್ಸರ್ ಗ್ರೇಟರ್ ದನ್. ಈಗ ಸಪೋಸ್ ನೋಡಿ, ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂತ ಅಂದ್ರೆ, ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆನ್ 2, ಇನ್ಫಿನಿಟಿ ಅಂತ ಇದೆ. ಓಕೆನಾ? ಸೊ ಇದು ಡಿಫ್ರೆನ್ಸಿಯೇಷನ್, ಇದು ಇದೇನ್ರಿ ಇನ್ಕ್ರೀಸಿಂಗ್? ಆಬ್ವಿಯಸ್ಲಿ ಬೈ ದಿ ಗ್ರಾಫ್ ಐ ಸೇ ಇಟ್ ಇಸ್ ಇನ್ಕ್ರೀಸಿಂಗ್ ಫಂಕ್ಷನ್. ಆಕ್ಚುಲಿ ಹೆಂಗ್ ಪ್ರೂವ್ ಮಾಡ್ತೀರಾ? ಫಸ್ಟ್ ಏನ್ ಮಾಡ್ಬೇಕು ನೀವು? ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? 2x ಅಂತ ಮಾಡ್ಬೇಕು. ನಾವು ಏನ್ ಮಾಡ್ಬೇಕು? ವಾಟ್ ಇಸ್ ದ ಇಂಟರ್ವಲ್? ಸೊ ದಿಸ್ ಇಸ್ ಯುವರ್ ಐ. ನೀವು ಇದ್ರಲ್ಲಿರೋ ಯಾವುದೇ ವ್ಯಾಲ್ಯೂ ತಗೊಂಡು ಈ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರು ದಟ್ ಶುಡ್ ಬಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬರಬೇಕು? ನಮಗೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಬರಬೇಕು. ಸೊ ಗ್ರೇಟರ್ ದನ್ 0ನೇ ಬರುತ್ತೆ ಆಬ್ವಿಯಸ್ಲಿ. ಇನ್ಫ್ಯಾಕ್ಟ್ ಇದನ್ನ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರಿತೀವಿ. ಸ್ಟ್ರಿಕ್ಟ್ಲಿ ಅಂತ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ 0 ಇದ್ರೆ ಸ್ಟ್ರಿಕ್ಟ್ಲಿ, ಈಕ್ವಲ್ ಇದ್ರೆ ಬರೀ ಇನ್ಕ್ರೀಸಿಂಗ್ ಅಂತ ಕರಿತೀವಿ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ?
So this is always greater than 0 for all x belongs to 2 comma infinity. So therefore this function is what strictly increasing ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ? increasing decreasing ಇಷ್ಟೇ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಕೇಳ್ತಾರೆ ನಿಮ್ಗೆ. ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂತ ಕೇಳ್ತಾರೆ. ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂತ ಅಂದ್ರೆ ಸಿಂಪಲ್ ಆಗಿ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇಫ್ ದಿಸ್ ಇಸ್ ಎ ಫಂಕ್ಷನ್, ಸೊ ಇಫ್ ದಿಸ್ ಇಸ್ ಎ ಫಂಕ್ಷನ್ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್ ಇದೆ. ಈ ಫಂಕ್ಷನ್ ನೋಡಿ ಈ ತರ ಎಲ್ಲ ಇದೆಯಲ್ವಾ, ಇಲ್ಲಿ ನೋಡಿ ದೀಸ್ ಆರ್ ಆಲ್ ದ ಪಾಯಿಂಟ್ಸ್. ಈ ಪಾಯಿಂಟ್ ಏನಿದೆ, ಎ ಪಾಯಿಂಟ್, ಬಿ ಪಾಯಿಂಟ್, ಸಿ ಪಾಯಿಂಟ್, ಡಿ ಪಾಯಿಂಟ್, ಇವನ್ನೇ ನಾವೇನಂತ ಕರಿತೀವಿ ಅಂತ ಅಂದ್ರೆ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಎ ಬಿ ಸಿ ಡಿ ನ ಕ್ರಿಟಿಕಲ್ ಪಾಯಿಂಟ್. ಕ್ರಿಟಿಕಲ್ ಪಾಯಿಂಟ್ಸ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇದೆಲ್ಲ PUC ಬುಕ್ ಅಲ್ಲಿ ಇದೆ. ಓಕೆನಾ? ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಬರುತ್ತೆ. ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಅಂದ್ರೆ ಕ್ರಿಟಿಕಲ್ ಪಾಯಿಂಟ್ಸ್ ಆರ್ ದ ಪಾಯಿಂಟ್ಸ್ ವೇರ್ ದ ಡೆರಿವೇಟಿವ್ ಬಿಕಮ್ಸ್ 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಮಾಡಿದಾಗ ಎಕ್ಸ್ ವ್ಯಾಲ್ಯೂಸ್ ಏನೇನ್ ಬರ್ತವೆ, ಸೊ ಅವನ್ನೇ ನಾವೇನಂತ ಕರಿತೀವಿ, ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಇಲ್ಲೆಲ್ಲ ನೀವು ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಬರ್ತಾ ಹೋಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಬರುತ್ತೆ, ಹಂಗಾಗಿ ಅವೆಲ್ಲ ಕ್ರಿಟಿಕಲ್ ಪಾಯಿಂಟ್ಸ್. ಈಗ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂತ ಅಂದ್ರೆ ಇನ್ ದ ನೈಬರ್ಹುಡ್ ಆಫ್ ಎ, ಯು ಟೇಕ್ ಎ ನೈಬರ್ಹುಡ್ ಆಫ್ ಎ. ಇನ್ ದ ನೈಬರ್ಹುಡ್ ಆಫ್ ಎ, ದಿಸ್ ಎ ಇಸ್ ದ ಮಿನಿಮಮ್ ಅಲ್ವಾ? ಓಕೆನಾ? ಯು ಟೇಕ್ ಎ ನೈಬರ್ಹುಡ್ ಆಫ್ ಎ. ಈ ನೈಬರ್ಹುಡ್ ಆಫ್ ಎ ನಲ್ಲಿ ಎ ವಿಲ್ ಬಿ ದ ಮಿನಿಮಮ್. ಇನ್ ದ ನೈಬರ್ಹುಡ್ ಆಫ್ ಬಿ, ಬಿ ವಿಲ್ ಬಿ ದ ಮ್ಯಾಕ್ಸಿಮಮ್. ಸೊ ಅಂದ್ರೆ ಆ ನೈಬರ್ಹುಡ್ ಆಫ್ ಎ ನಲ್ಲಿ ಮಿನಿಮಮ್ ಇದ್ರೆ ಅದನ್ನ ಲೋಕಲ್ ಮಿನಿಮಮ್ ಅಂತ ಕರೀತಾರೆ. ಸೊ ಅದಕ್ಕೆ ನಾವೇನ್ ತಗೊಳ್ತೀವಿ, ಎ ಮತ್ತೆ ಸಿ ನ ಲೋಕಲ್ ಮಿನಿಮಮ್ ಪಾಯಿಂಟ್ಸ್ ಅಂತ ಕರಿತೀವಿ. ಬಿ ಮತ್ತೆ ಡಿ ನ ಏನಂತ ಕರಿತೀವಿ ಅಂದ್ರೆ ದಿಸ್ ಇಸ್ ದ ಈ ಪಾಯಿಂಟ್ ನ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ, ದಿಸ್ ಈಸ್ ದ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂತ ಕರೀತಾರೆ. ಲೋಕಲ್ ಮಿನಿಮಾ. ಬಿ ಮತ್ತೆ ಡಿ ನ ಏನಂತ ಕರಿತೀವಿ, ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತೀವಿ. ಇನ್ ದ ನೈಬರ್ಹುಡ್ ಅದು ಜಾಸ್ತಿ ಇರುತ್ತೆ. ಮ್ಯಾಕ್ಸಿಮಮ್ ಅಂತ ಅಂದ್ರೆ ಅದು ಬೇರೆ. ಓಕೆನಾ? ಸೊ ಈ ತರ ನಾವು ಹೇಳ್ತಾ ಹೋಗ್ತೀವಿ. ಲೋಕಲ್ ಮಿನಿಮಾ ಲೋಕಲ್ ಮ್ಯಾಕ್ಸಿಮಾ ಅಂದ್ರೆ ಇದು ಕತೆ. ನಿಮ್ಗೆ ಕೇಸೆಟ್ ಅಲ್ಲಿ ಒಂದೆರಡು ಸರಿ ಕೇಳಿದಾನೆ, ಲೋಕಲ್ ಮ್ಯಾಕ್ಸಿಮಾ ಕಂಡಿಡೀರಿ, ಲೋಕಲ್ ಮಿನಿಮಾ ಕಂಡಿಡೀರಿ ಅಂತ. ಲೋಕಲ್ ಮಿನಿಮಾ ಅಂತ ಅಂದ್ರೆ ವೆರಿ ಸಿಂಪಲ್ ರೀ, ಇಷ್ಟೇ. ಓಕೆನಾ? ಯಾವ್ದೋ ಒಂದು ಪಾಯಿಂಟ್ ನ ಲೋಕಲ್ ಮಿನಿಮಾ ಅಂತ ಅನ್ಬೇಕಾದ್ರೆ, ಸೊ ಎಫ್ ಆಫ್ ಸಿ ನ ಲೋಕಲ್ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂತ ಅನ್ಬೇಕಾದ್ರೆ ಎಫ್ ಆಫ್ ಸಿ ಶುಡ್ ಬಿ ಗ್ರೇಟರ್ ದೆನ್ ಎಫ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದ ನೈಬರ್ಹುಡ್ ಆಫ್ ಎ, ನೈಬರ್ಹುಡ್ ಆಫ್ ಸಿ. ಓಕೆನಾ? ಸೊ ನೈಬರ್ಹುಡ್ ಆಫ್ ಸಿ ನಲ್ಲಿ ಎಫ್ ಆಫ್ ಸಿ ನೇ ದೊಡ್ಡದಿರ್ಬೇಕು ಅಂತ. ಓಕೆನಾ? ಸೊ ಇದನ್ನ ಲೋಕಲ್ ಮಿನಿಮಾ ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತೀವಿ. ಅದನ್ನ ಕಂಡುಹಿಡಿಯೋದು ಹೇಗೆ ಸರ್ ಮ್ಯಾಥಮೆಟಿಕಲಿ, ಹೇಗೆ ಮಾಡೋದು? ಅರ್ಥ ಆಯ್ತಲ್ವಾ? ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಫಾರ್ ಎ ಫಂಕ್ಷನ್ ದೇರ್ ಮೇ ಎಕ್ಸಿಸ್ಟ್ ಮೋರ್ ದೆನ್ ಒನ್ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ, ಅವೆಲ್ಲ ಎಕ್ಸಿಸ್ಟ್ ಆಗ್ಬೋದು. ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಇಸ್ ಡಿಫ್ರೆಂಟ್. ಮ್ಯಾಕ್ಸಿಮಮ್ ಅಂತ ಅಂದ್ರೆ ಈ ಲೋಕಲ್ ಮ್ಯಾಕ್ಸಿಮಾದಲ್ಲೇ ಎಲ್ಲಕ್ಕಿಂತ ದೊಡ್ಡದು ಯಾವ್ದಿರುತ್ತೆ ಅದೇ ಮ್ಯಾಕ್ಸಿಮಾ ಅಂತ. ಇಟ್ ಈಸ್ ದ ಮ್ಯಾಕ್ಸಿಮಮ್ ಆಫ್ ಆಲ್ ಲೋಕಲ್ ಮ್ಯಾಕ್ಸಿಮಾ. ಮಿನಿಮಮ್ ವ್ಯಾಲ್ಯೂ ಅಂತ ಅಂದ್ರೆ ಇಟ್ ಈಸ್ ದ ಮಿನಿಮಮ್ ಆಫ್ ಆಲ್ ಲೋಕಲ್ ಮಿನಿಮಾ ಅಂತ ಹೇಳ್ತೀವಿ. ಮ್ಯಾಥಮೆಟಿಕಲಿ ಹೌ ಟು ಡೂ ದಿಸ್, ಅದಕ್ಕೆ ಎರಡು ಟೆಸ್ಟ್ಗಳಿದಾವೆ ನಮ್ಗೆ. ಸೊ ಆಬ್ವಿಯಸ್ಲಿ ಇಫ್ ಯು ಸಿ ದಿಸ್ ಗ್ರಾಫ್, ನಮ್ ಗ್ರಾಫ್ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ, ಈಗ ನಾವೇನಂತ ಹೇಳಿದ್ವಿ, ಎ ಈಸ್ ವಾಟ್ ಆಕ್ಚುಲಿ ಲೋಕಲ್ ಮಿನಿಮಾ ಅಂತ ಹೇಳಿದ್ವಿ. ಲೋಕಲ್ ಮಿನಿಮಾ ಅಂತ ಹೇಳ್ಬೇಕಂತ ಅಂದ್ರೆ ದ ಲೆಫ್ಟ್ ಸೈಡ್ ಆಫ್ ಎ ಫಂಕ್ಷನ್ ಏನಾಗ್ತಾ ಇದೆ ಹೇಳಿ, ಡಿಕ್ರೀಸ್ ಆಗ್ತಾ ಇದೆ ತಾನೆ. ಡಿಕ್ರೀಸಿಂಗ್ ಡೆಫಿನಿಷನ್ ಈಗ ಓದಿದ್ವಿ, ಏನಂತ ಓದಿದ್ವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು, ಲೆಸರ್ ದೆನ್ 0 ಇರುತ್ತೆ ಅಂತ ಹೇಳಿದ್ವಿ ಡಿಕ್ರೀಸಿಂಗ್ ಗೆ. ಇನ್ಕ್ರೀಸಿಂಗ್ ಏನಂತ ಹೇಳಿದ್ವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಅಂತ ಹೇಳಿದ್ವಿ. ಅಂದ್ರೆ ಒಂದು ಪಾಯಿಂಟ್ ನ, ಅಂದ್ರೆ ಇಲ್ಲೆಲ್ಲ ಫಸ್ಟ್ ಕ್ರಿಟಿಕಲ್ ಪಾಯಿಂಟ್ಸ್ ಆಗಿರ್ತವೆ. ಎಲ್ಲ ಲೋಕಲ್ ಮ್ಯಾಕ್ಸಿಮಾಗಳು ಲೋಕಲ್ ಮಿನಿಮಾಗಳು ಫಸ್ಟ್ ಆಫ್ ಆಲ್ ದೇ ಆರ್ ಕ್ರಿಟಿಕಲ್ ಪಾಯಿಂಟ್ಸ್. ಒಂದನ್ನ ಲೋಕಲ್ ಮಿನಿಮಾ ಅಂತ ಅನ್ಬೇಕಾದ್ರೆ ಆ ಪಾಯಿಂಟ್ ಲೆಫ್ಟ್ ಸೈಡ್ ಅಲ್ಲಿ ಫಂಕ್ಷನ್ ಡಿಕ್ರೀಸ್ ಆಗಿರ್ಬೇಕು, ರೈಟ್ ಸೈಡ್ ಅಲ್ಲಿ ಫಂಕ್ಷನ್ ಇನ್ಕ್ರೀಸ್ ಆಗಿರ್ಬೇಕು. ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ನೆಗೆಟಿವ್ ಇರುತ್ತೆ ಲೆಫ್ಟ್ ಸೈಡ್ ಅಲ್ಲಿ, ಲೆಸ್ ದೆನ್ 0 ಅಂತಂದ್ರೆ ನೆಗೆಟಿವ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಇರುತ್ತೆ ರೈಟ್ ಸೈಡ್ ಅಲ್ಲಿ. ಒಂದು ಪಾಯಿಂಟ್ ನ ಲೋಕಲ್ ಮ್ಯಾಕ್ಸಿಮಾ ಅನ್ಬೇಕಾದ್ರೆ ಬಿ ನೋಡಿ, ಬಿ ರೈಟ್ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ, ರೈಟ್ ಸೈಡ್ ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಅಲ್ವಾ? ಅಂದ್ರೆ ರೈಟ್ ಸೈಡ್ ಅಲ್ಲಿ ಅಂದ್ರೆ ಈ ತರ. ಅಂದ್ರೆ ಒಂದು ಪಾಯಿಂಟ್ ನ ನಾವು ಲೋಕಲ್ ಮಿನಿಮಾ ಅನ್ಬೇಕಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಸೈನ್ ಚೇಂಜ್ ಮಾಡ್ಬೇಕು. ಎಲ್ಲಿಂದ, ನೆಗೆಟಿವ್ ಇಂದ ಪಾಸಿಟಿವ್ಗೆ. ಅಂದ್ರೆ ಇದು ನೆಗೆಟಿವ್ ತಾನೆ,
ಸೊ ದಿಸ್ ಇಸ್ ನೆಗೆಟಿವ್ ಅಂಡ್ ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್. ಒಂದು ಲೋಕಲ್ ಮ್ಯಾಕ್ಸಿಮಾ ಅಂತ ಅನ್ಬೇಕಾದ್ರೆ ಸೈನ್ ಎಲ್ಲಿಂದ ಎಲ್ಲಿ ಚೇಂಜ್ ಮಾಡಬೇಕು, ಪಾಸಿಟಿವ್ ಇಂದ ನೆಗೆಟಿವ್ ಚೇಂಜ್ ಆಗಬೇಕು. ನೋಡಿ, ಲೋಕಲ್ ಮಿನಿಮಾ ಅಂತ ಅನ್ಬೇಕಾದ್ರೆ ಎಲ್ಲಿಂದ ಎಲ್ಲಿ ಸೈನ್ ಚೇಂಜ್ ಮಾಡಬೇಕು, ನೆಗೆಟಿವ್ ಟು Negative to ಪಾಸಿಟಿವ್. positive. ಲೋಕಲ್ ಮ್ಯಾಕ್ಸಿಮಾ ಅಂತ ಅನ್ಬೇಕಾದ್ರೆ ಎಲ್ಲಿಂದ ಎಲ್ಲಿ ಸೈನ್ ಚೇಂಜ್ ಮಾಡಬೇಕು, Positive to negative. ಪಾಸಿಟಿವ್ ಟು ನೆಗೆಟಿವ್. ಓಕೆನಾ? ಸೊ ಈ ತರ ಚೇಂಜ್ ಮಾಡಿದ್ರೆ ಅದು ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂತ ಹೇಳ್ತೀವಿ. ಯಾವ್ದಿದು, ಯಾವ್ದು ಸೈನ್ ಚೇಂಜ್ ಮಾಡಬೇಕು, ಸೈನ್ ಚೇಂಜ್ ಮಾಡ್ಬೇಕಾದ್ರೆ ಯಾವ್ದು, ಎಫ್ ಡ್ಯಾಶ್ F ಆಫ್ dash. ಎಕ್ಸ್. ಎಫ್ ಡ್ಯಾಶ್ ಸೈನ್ ಚೇಂಜ್ ಮಾಡ್ಬೇಕು ಈ ತರ. ಅದನ್ನೇ ನಾವು ಫಸ್ಟ್ ಡೆರಿವೇಟಿವ್ ನಲ್ಲಿ ಓದೋದು. ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಅದನ್ನೇ ಹೇಳುತ್ತೆ. ಏನಂತ ಹೇಳಿದ್ರೆ, ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್. ಎಷ್ಟೋ ಕ್ರಿಟಿಕಲ್ ಪಾಯಿಂಟ್ಸ್ ಬಂದ್ಬಿಡ್ತವೆ ನಿಮ್ಗೆ. ಏನೋ ಸಮ್ ಎಕ್ಸ್ ಇಕ್ವಲ್ ಟು 1 2 3 3 ಕ್ರಿಟಿಕಲ್ ಪಾಯಿಂಟ್ ಬಂತು ಅಂತ ಇಟ್ಕೊಳ್ಳಿ. ಅವಾಗ ಈಚ್ ಕ್ರಿಟಿಕಲ್ ಪಾಯಿಂಟ್ ನು ಎತ್ಕೊಂಡು ನೀವು ಎಫ್ ಡ್ಯಾಶ್ ಆಫ್ ಎಕ್ಸ್ ನ ಕಂಡು ಹಿಡ್ಕೊಂಡು ನೀವು ಚೆಕ್ ಮಾಡಬೇಕು ಲೆಫ್ಟ್ ಸೈಡ್ ಅಲ್ಲಿ ಬಿಹೇವಿಯರ್ ಹೆಂಗಿದೆ, ರೈಟ್ ಸೈಡ್ ಅಲ್ಲಿ ಬಿಹೇವಿಯರ್ ಹೆಂಗಿದೆ ಅಂತ. ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ದ ಸೈನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಪಾಸಿಟಿವ್ ಟು ನೆಗೆಟಿವ್ ಅಂದ್ರೆ ಅಂತ ಹೇಳಿದೀನಿ, ಥ್ರೂ ದ ಪಾಯಿಂಟ್ ಸಿ Local maximum. ಲೋಕಲ್ ಮ್ಯಾಕ್ಸಿಮಾ ಅಂತ ಹೇಳ್ತೀವಿ. ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು ಅಂತ ಅಂದ್ರೆ ಆ ಪಾಯಿಂಟ್ ನ ತಗೊಬಂದು ಫಂಕ್ಷನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಫ್ ಆಫ್ ಸಿ ಇಸ್ ವಾಟ್ ಲೋಕಲ್ ಮ್ಯಾಕ್ಸಿಮಮ್. ಸಿಮಿಲರ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ changes from negative to positive as x increases through t, then c is local minima and f of c is local minimum value. ಸೊ ಇದನ್ನ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತೀವಿ. ಸಮಟೈಮ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಸಮಟೈಮ್ಸ್ ಪಾಯಿಂಟ್ ಚೇಂಜ್ ಆಗಲ್ಲ. ಓಕೆನಾ? ಸೊ ಅಂದ್ರೆ ಸೈನ್ ಚೇಂಜ್ ಆಗಲ್ಲ. ಸೊ ಲೆಫ್ಟ್ ಸೈಡ್ ಅಲ್ಲಿ ಹೇಗಿತ್ತು ರೈಟ್ ಸೈಡ್ ಅಲ್ಲಿ ಹೇಗುತ್ತೆ, ಸ್ಟಿಲ್ ಇಟ್ ಇಸ್ ಅ ಕ್ರಿಟಿಕಲ್ ಪಾಯಿಂಟ್ ಆಗಿರುತ್ತೆ. ಓಕೆನಾ? ಸೊ ಅಂದ್ರೆ ಅದು ಹೆಂಗಿರುತ್ತೆ ಅಂದ್ರೆ ಫಂಕ್ಷನ್ ಬಿಹೇವಿಯರ್ ಎಕ್ಸ್ ಕ್ಯೂಬ್ ಅಲ್ಲಿ ಹೆಂಗಿರುತ್ತೆ ನೋಡಿ. ಈ ಎಕ್ಸ್ ಕ್ಯೂಬ್ ಏನಿರುತ್ತೆ ಗೊತ್ತಾ, ಎಕ್ಸ್ ಕ್ಯೂಬ್ ಫಂಕ್ಷನ್ ಗ್ರಾಫ್ ಹೆಂಗಿರುತ್ತೆ ಅಂದ್ರೆ ಹಿಂಗಿರುತ್ತೆ. ಹಿಂಗ ಆಲ್ಮೋಸ್ಟ್ ಏನಾಗುತ್ತೆ ಅಂದ್ರೆ ಹಿಂಗ್ ಬರ್ತಾ ಇರುತ್ತೆ, ಹಿಂಗ್ ಬಂದು 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 ಒಂದು ಹಿಂಗ್ ಅದ್ರ ಬಿಹೇವಿಯರ್ ನೋಡ್ತಾ ಇದ್ರೆ 0 ಹತ್ರ ಬಂದ ತಕ್ಷಣ ಇನ್ನೇನ್ ಹಿಂಗ್ ಹೋಗ್ಬಿಡುತ್ತೆ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಅದೇನ್ ಮಾಡ್ತಾ ಹಂಗ್ ಹೋಗಲ್ಲ, ರಿವರ್ಸ್ ಹಿಂಗ್ ಬಂದ್ಬಿಡುತ್ತೆ. ಓಕೆನಾ? ಸೊ ಆ ತರ ಪಾಯಿಂಟ್ಸ್ ನ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಸೈನ್ ಚೇಂಜ್ ಆಗೋ ಟೈಮಲ್ಲಿ ಏನಾಗುತ್ತೆ, ಚೇಂಜ್ ಆಗಲ್ಲ, ಅದು ಮತ್ತೆ ಹಿಂಗೆ ಬಂದ್ಬಿಡುತ್ತೆ, ಸೈನ್ ಚೇಂಜ್ ಆಗ್ಲಿಲ್ಲ. ಸೊ ಅಂತ ಪಾಯಿಂಟ್ಸ್ ನ ನಾವು ಪಾಯಿಂಟ್ಸ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತೀವಿ. ಅಂದ್ರೆ ಸಿಂಪ್ಲಿ ಸೇ ಎಫ್ ಡ್ಯಾಶ್ ಆಫ್ ಎಕ್ಸ್ ಸೈನ್ ಚೇಂಜ್ ಮಾಡ್ಲಿಲ್ಲ ಅಂತಂದ್ರೆ ಆ ಪಾಯಿಂಟ್ ನಾವೇ ಅಂತ ಕರಿತೀವಿ, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತೀವಿ ಅಷ್ಟೇ. ಸೊ ಅದು ಕಷ್ಟ ಸ್ವಲ್ಪ. ಸೆಕೆಂಡರಿ ಎಲ್ಲ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಸೆಕೆಂಡರಿ ಟೆಸ್ಟ್ ಇನ್ನೂ ಈಸಿಯಾಗಿ ಹೇಳುತ್ತೆ. ಏನಂತ ಅಂದ್ರೆ ಫಸ್ಟ್ ಕ್ರಿಟಿಕಲ್ ಪಾಯಿಂಟ್ಸ್ ನ ಕಂಡುಹಿಡ್ಕೋಬೇಕು. ಸೊ ಇದು ಟ್ವೈಸ್ ಡಿಫರೆನ್ಷಿಯಬಲ್ ಆಗಿರ್ಬೇಕು ಫಂಕ್ಷನ್ ಸೆಕೆಂಡರಿ ಟೆಸ್ಟ್ ಅಪ್ಲೈ ಮಾಡ್ಬೇಕಂದ್ರೆ. ಯಾಕಂದ್ರೆ ಸೆಕೆಂಡ್ ಡೆರಿವೇಟಿವ್ ಅಂತ ಹೇಳ್ತಿದೆ, 2 ಟೈಮ್ ಡಿಫರೆನ್ಶಿಯೇಟ್ ಮಾಡಬೇಕು. ಎಫ್ ಡ್ಯಾಶ್ ಆಫ್ ಸಿ 0 ಆಗಿರುತ್ತೆ ಅಂಡ್ ಎಫ್ ಡಬಲ್ ಡ್ಯಾಶ್, ಇಲ್ಲಿ ಸೆಕೆಂಡ್ ಡೆರಿವೇಟಿವ್ ಇಂಪಾರ್ಟೆಂಟ್, ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಲೆಸರ್ ದ್ಯಾನ್ 0 ಬಂದ್ರೆ ಅದು ಲೋಕಲ್ ಮ್ಯಾಕ್ಸಿಮಾ. ನೋಡಿ ಉಲ್ಟಾ, ಲೆಸ್ ದ್ಯಾನ್ 0 ಇಲ್ಲಿ ಬಂದು ಎಫ್ ಡಬಲ್ ಡ್ಯಾಶ್ ಲೆಸ್ ದ್ಯಾನ್ 0 ಬಂದ್ರೆ ಲೋಕಲ್ ಮ್ಯಾಕ್ಸಿಮಾ ನೆನ್ಪಿಟ್ಕೊಳ್ಳಿ. ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಗ್ರೇಟರ್ ದ್ಯಾನ್ 0 ಬಂತಂದ್ರೆ ಲೋಕಲ್ ಮಿನಿಮಾ. ಲೆಸ್ ದ್ಯಾನ್ 0 ಎಫ್ ಡಬಲ್ ಡ್ಯಾಶ್ ಲೆಸ್ ದ್ಯಾನ್ 0 ಲೋಕಲ್ ಮ್ಯಾಕ್ಸಿಮಾ. ಕ್ವಶನ್ ಕೇಳಿದಾನೆ ಇದನ್ನ ಕೆ ಸೆಟ್ ಅಲ್ಲೇನೆ. ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಗ್ರೇಟರ್ ದ್ಯಾನ್ 0 ಬಂತು ಅಂದ್ರೆ ಲೋಕಲ್ ಮಿನಿಮಮ್ ಅಷ್ಟೇ. ಸಪೋಸ್ ಸರ್ 0 ಬಂದ್ಬಿಡ್ತು ಅಂದ್ರೆ ಏನ್ ಕತೆ, 0 ಬಂತು ಅಂದ್ರೆ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ವರ್ಕ್ ಆಗಲ್ಲ, ಸೊ ಇಟ್ ಫೈಲ್ಸ್ ಅಂತ. ಸೊ ಏನ್ ಮಾಡ್ಬೇಕಂತಂದ್ರೆ ಇನ್ ದಟ್ ಸೆನ್ಸ್ ದಟ್ ಕೇಸ್ ನಾವ್ ಏನ್ ಮಾಡ್ಬೇಕು, ಗೋ ಬ್ಯಾಕ್ ಟು ಫಸ್ಟ್ ಡೆರಿವೇಟಿವ್ ಟೆಸ್ಟ್. ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಅಲ್ಲಿ ಮಾಮೂಲಿ ಚೆಕ್ ಮಾಡ್ಕೊಂತ ಹೋಗೋದಷ್ಟೇ. ಅಂದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೊಟ್ಟಾಗ ನೀವ್ ಏನ್ ಮಾಡ್ಬೇಕಂತ ಅಂದ್ರೆ ಡೈರೆಕ್ಟ್ಲಿ ಗೋ ಟು ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್. ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಹೋಗಿ ಚೆಕ್ ಮಾಡಿ ಹೇಳ್ಬೇಕು. ಪ್ರಾಬ್ಲಮ್ಸ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಓಕೆ, ಸೊ ವಿಲ್ ಸಿ ಸಮ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೆಟ್ ಕ್ವಶನ್ ಪೇಪರ್ ಅಲ್ಲಿ ಯಾವ ಕೇಳಿದ್ರೆ ಒಂದು ಸ್ವಲ್ಪ ಕ್ವಶನ್ ಹಾಕೊಂಡಿದ್ದೀನಿ. ಅದ್ರದ್ದು PDF ನಾನು ಕಳಿಸ್ತೀನಿ ಸಂಜೆ, ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಎಲ್ಲ. ಓಕೆನಾ? ಓಕೆ, here is a question. Suppose P is a polynomial with real coefficients of degree greater than 1, then which of the following statements is necessarily true? ಅದೇ ಹೇಳಿದ್ವಲ್ಲ ಈಗ, ರೋಲ್ಸ್ ಥಿಯರಮ್ ಎರಡು ಥಿಯರಮ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ, ಅದೇ ಸ್ಟೇಟ್ಮೆಂಟ್ ನೇ ಕೊಟ್ಟಿದ್ದಾರೆ ಅವರು. ಸೊ ದೇರ್ ಇಸ್ ನೋ ರೂಟ್ ಆಫ್ P dash between 2 real roots of polynomial P. ಇದು ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗಾ? ರಾಂಗ್ ಇದು. Wrong, sir. ನಾವೇನಂತ ಹೇಳಿದ್ವಿ, ಬಿಟ್ವೀನ್ ಎನಿ ಟು ರಿಯಲ್ ರೂಟ್ಸ್ ಆಫ್ ಪಿ ಆಫ್ ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ರೂಟ್ ಆಫ್ ಪಿ ಡ್ಯಾಶ್. ಆ ಸ್ಟೇಟ್ಮೆಂಟ್ ಎಲ್ಲಿದೆ ಹುಡುಕಿ ಅಷ್ಟೇ, ಇನ್ನೇನಿಲ್ಲ. ಲಾಸ್ಟ್ Option C. ಆಪ್ಷನ್ Sir, option D. No, sir, exactly. ಇದು ಎಕ್ಸಾಕ್ಟ್ಲಿ ಅಂತ ಇದೆ. ನಮ್ಗೆ ಅಟ್ ಲೀಸ್ಟ್ ಬೇಕಿರೋದು ಅಟ್ ಲೀಸ್ಟ್ ಒನ್ ರೂಟ್ ಆಫ್ ಪಿ ಡ್ಯಾಶ್ ಬಿಟ್ವೀನ್ ಎನಿ ಟು ರೂಟ್ಸ್ ಆಫ್ ಪಿ. ಕ್ಲಿಯರ್ ಆಯ್ತಾ? Yes. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್? ಎಫ್ ಫ್ರಮ್ ಆರ್ ಟು ಆರ್ ಯಾವ್ದು ಕರೆಕ್ಟ್ ಅಂತ ಹೇಳ್ತಿದ್ದಾರೆ.
F is continuous implies F is linear. F is continuous linear ಅಂತಂದ್ರೆ ಇದು ಯಾವುದೇ ಒಂದು ಫಂಕ್ಷನ್ ಲೀನಿಯರ್ ಅಂತಂದ್ರೆ ಈ ಫಾರ್ಮ್ ಅಲ್ಲಿ ಇರುತ್ತೆ ಎಕ್ಸ್ ಪ್ಲಸ್ ಬಿ ಫಾರ್ಮ್ ಅಲ್ಲಿ ಇದ್ರೆ ಲೀನಿಯರ್ ಅಂತಂದ್ರೆ ಇಟ್ ಇಸ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್. ಲೀನಿಯರ್ ಫಂಕ್ಷನ್ ಯಾವತ್ತೂ ಸ್ಟ್ರೈಟ್ ಲೈನ್ ಈಕ್ವೇಶನ್ ಆಗಿರ್ತವೆ. ಇದು ಲೀನಿಯರ್. ಆಬ್ವಿಯಸ್ಲಿ ಲೀನಿಯರ್ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಲೀನಿಯರ್ ಫಂಕ್ಷನ್ ಇಸ್ ಆಲ್ಸೋ ಪೊಲಿನಾಮಿಯಲ್ ಫಂಕ್ಷನ್ಸ್, ಹೌದಲ್ವಾ? Yes, sir. ಎಫ್ ಇಸ್ ಕಂಟಿನ್ಯೂಸ್ ಇಂಪ್ಲೈಸ್ ಎಫ್ ಇಸ್ ಲೀನಿಯರ್ ಅಂತೆ. ಆತರ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ಸೈನ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಲ್ವಾ, ಬಟ್ ಇಟ್ ಇಸ್ ನಾಟ್ ಲೀನಿಯರ್. ಅಂದ್ರೆ ಫಸ್ಟ್ ಆಪ್ಷನ್ ಡಿಸ್ಕಾರ್ಡ್. ಎಫ್ ಇಸ್ ಲೀನಿಯರ್, ಲೀನಿಯರ್ ಇಂಪ್ಲೈಸ್ ಕಂಟಿನ್ಯೂಸ್, ಕರೆಕ್ಟ್ ಅಲ್ವಾ? Yes, sir. ಸೊ ಎಸ್ ದಿಸ್ ಇಸ್ ಕರೆಕ್ಟ್. ಇಫ್ ಅಂಡ್ ಓನ್ಲಿ ಇಫ್ ವರ್ಕ್ ಆಗಲ್ಲ ಅಗೇನ್, ಯಾಕಂದ್ರೆ ಇದೇ ಫೇಲ್ ಆಯ್ತು ಅಂತಂದ್ರೆ ಇದು ಫೇಲ್ ಆಗುತ್ತೆ. ಎಫ್ ಇಸ್ ಡಿಫರೆನ್ಷಿಯಬಲ್ ಇಂಪ್ಲೈಸ್ ಎಫ್ ಇಸ್ ಲೀನಿಯರ್, ಹೇಳಕ್ಕಾಗಲ್ಲ. ಓಕೆನಾ? ಸೊ ಮಾಡ್ ಎಕ್ಸ್ ಇಸ್ ನಾಟ್ ಲೀನಿಯರ್ ಬಟ್ ಇಟ್ ಇಸ್ ಡಿಫರೆನ್ಷಿಯಬಲ್. Suppose f from R to R defined by it is a modulus function. Modulus function ಏನಂತ ಹೇಳಿದ್ರೆ ಗೊತ್ತಿದೆ, ಅದ್ರ ಪ್ರಾಪರ್ಟಿ ನಿಮಗೆ. It is continuous but not differentiable at 0. F is differentiable on R minus 0. No, sir. No, Correct sir. ಇದು? No, No, sir. sir. True, true. Correct. No, sir. R minus 0 ಅಂದ್ರೆ differentiable Ah, ಅಲ್ವಾ? sir, differentiable. R minus 0. 0 is a problem point ಅಲ್ಲಿ. So F is differentiable on R ಅಂತಂದ್ರೆ ಇದು ಆಗಲ್ಲ. F is not continuous at origin, it is continuous at origin, ಇದು ಆಗಲ್ಲ. F is differentiable at only 0, ಇದು ಕರೆಕ್ಟ್ ಆಗಲ್ಲ. R minus 0 ನಲ್ಲಿ it is differentiable. Which of the following functions not linear ಅಂತ ಹೇಳಿದ್ರು? ನಾಟ್ ಲೀನಿಯರ್ ಅಂತಾರೆ sin x is not linear ಅಷ್ಟೇ. ಇವೆಲ್ಲ ಲೀನಿಯರ್ ಇದೆ ತಾನೆ? Yes. ಇದು ಒಂದು ಸ್ಟೇಟ್ಮೆಂಟ್ ನಾನು ಹೇಳೋದು ಮತ್ತಿದೆ ಬುಕ್ಕಲ್ಲಿ, ಬಲ್ವಾನ್ ಬುಕ್ಕಲ್ಲಿ ಇಲ್ಲ ಇದು. ಇದು ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಒಂದು ಥಿಯರಮ್ ಇದೆ ಆಕ್ಚುಲಿ ಇದು. ಈ ಥಿಯರಮ್ ನಾನು ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಒಂದ್ 2-3 ಸರಿ ಬೇರೆ ಬೇರೆ ಸೆಟ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಕೇಳಿದಾನೆ. ಇದೊಂದು ಥಿಯರಮ್, ಪ್ರೂಫ್ ಎಲ್ಲ ಏನ್ ಬೇಡ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಎಫ್ ಫ್ರಮ್ ಎ ಟು ಬಿ, ಎಫ್ ಫ್ರಮ್ ಎ ಟು ಬಿ ಎ ಕಂಟಿನ್ಯೂಸ್ ಫಂಕ್ಷನ್, ಬಿ ಎ ಕಂಟಿನ್ಯೂಸ್, ಅಂಡ್ ಇಲ್ಲಿ ಎ ಅನ್ನೋದು ಇಂಟರ್ವಲ್ ಆಗಿರ್ಬೇಕು, ಎನಿ ಇಂಟರ್ವಲ್. ಬಿ ಅನ್ನೋದು ಕೌಂಟಬಲ್ ಆಗಿದ್ರೆ, ದೆನ್ ಈಗ ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ. ಎಫ್ ಇಸ್ ಕಾನ್ಸ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಇದೊಂದು ಡೈರೆಕ್ಟ್ ಸ್ಟೇಟ್ಮೆಂಟ್ ಇದೆ, ತುಂಬಾ ಸರಿ ಕೇಳ್ತಾನೆ. ಅಂದ್ರೆ ಎ ಅನ್ನೋದು ಇಂಟರ್ವಲ್, ಆರ್ ಇಸ್ ಆಲ್ಸೋ ಇಂಟರ್ವಲ್, ಹೌದ್ ತಾನೆ? Yes, ಆರ್ sir. ಕೂಡ ಇಂಟರ್ವಲ್ಲು, ಸಿಂಗಲ್ಟನ್ ಕೂಡ ಇಂಟರ್ವಲ್ಲು, ಈ ತರ ಎಲ್ಲ ಇರ್ತವೆ. ಓಕೆ, ಇಂಟರ್ವಲ್ ಅಂದ್ರೆ ಗೊತ್ತಿದೆ ನಿಮಗೆ. ಫಸ್ಟ್ ಒನ್ ಡೊಮೈನ್ ಬಂದ್ಬಿಟ್ಟು ಇಂಟರ್ವಲ್ ಆಗಿದ್ದು, ಸೆಕೆಂಡ್ ಸೆಟ್ ಅಲ್ಲಿ ಏನಿರುತ್ತೆ ಕೋಡೊಮೈನ್ ಬಂದ್ಬಿಟ್ಟು ಕೌಂಟಬಲ್ ಸೆಟ್ ಆಗಿದ್ರೆ, ಮತ್ತೆ ಅದು ಕಂಟಿನ್ಯೂಸ್ ಆಗಿದ್ರೆ ಎಫ್ ಇಸ್ ಕಾನ್ಸ್ಟೆಂಟ್ ಅಂತ ಒಂದು ಥಿಯರಮ್. ಸೊ ಈ ಥಿಯರಮ್ ಪ್ರಕಾರ ನಿಮಗೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಎವ್ರಿ ಕಂಟಿನ್ಯೂಸ್ ಮ್ಯಾಪ್ ಎಫ್ ಫ್ರಮ್ ಆರ್ ಟು ಝೆಡ್ ಬಿಕಾಸ್ ದಿಸ್ ಇಸ್ ಅನ್ ಇಂಟರ್ವಲ್ ಅಂಡ್ ದಿಸ್ ಇಸ್ ಕೌಂಟಬಲ್, Z is count. therefore constant. Sir, false ಕೇಳಿದಾರೆ sir. Which of the following is false? Second one is false. ಫಾಲ್ಸ್ ಅಲ್ವಾ? ಅಂದ್ರೆ ಇದು ಕರೆಕ್ಟ್ ಇದೆ. ಸೊ ಎವ್ರಿ ಮ್ಯಾಪ್ ಫ್ರಮ್ ಝೆಡ್ ಟು ಆರ್ ಇಸ್ ಕಂಟಿನ್ಯೂಸ್ ಅಂತ ಇದೆ. ಈಗ ನಾವು ಅದು ಹೇಳಕ್ಕಾಗಲ್ಲ ಅಲ್ವಾ? ಆದ್ರೆ ಇದು ಕರೆಕ್ಟ್ ಆಯ್ತು. ದಿಸ್ ಇಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್. ನಾವು ಫಾಲ್ಸ್ ಹುಡುಕ್ಬೇಕು ಈಗ. ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ಓದಿ. ಎವ್ರಿ ಮ್ಯಾಪ್ ಎಫ್ ಫ್ರಮ್ ಝೆಡ್ ಟು ಆರ್ ಇಸ್ ಕಂಟಿನ್ಯೂಸ್. ಝೆಡ್ ಟು ಆರ್ ಇಸ್ ಕಂಟಿನ್ಯೂಸ್ ಆಗುತ್ತಾ? Z ಇಂಟರ್ವಲ್ ಅಂತ ತಗೊಂಡು R is uncountable ಆಗುತ್ತೆ. So ಹಂಗ್ ಬರಲ್ಲ, ಝೆಡ್ ಇಂಟರ್ವಲ್ ಅಲ್ವಲ್ಲ, ಝೆಡ್ ಇಸ್ ನಾಟ್ ಇಂಟರ್ವಲ್. Z is not an interval. ಎವ್ರಿ ಮ್ಯಾಪ್ ಎಫ್ ಫ್ರಮ್ ಝೆಡ್ ಟು ಆರ್ ಒಂದು ಡಿಫೈನ್ ಮಾಡಿ, ಎಫ್ ಫ್ರಮ್ ಝೆಡ್ ಟು ಆರ್ ಕಂಟಿನ್ಯೂಸ್ ಇರುವಂತದ್ದು. ಇಲ್ಲ ಫಾಲ್ಸ್ ಹುಡುಕ್ಬೇಕಲ್ವಾ? ನೀವೇನ್ ಮಾಡಿ ಅಂತ ಅಂದ್ರೆ, ಈಗ ಎಷ್ಟೊಂದು ಈ ತರ ಕನ್ಫ್ಯೂಷನ್ ಆದಾಗ ಫಾಲ್ಸ್ ಹುಡುಕಂತ ಹೋಗಿ. ಇಲ್ಲ 4ನೇ ಸ್ಟೇಟ್ಮೆಂಟ್ ಓದಿ. There is a continuous from f from R to R which is continuous at irrationals and discontinuous at rationals. ಇದನ್ನ ಟೋಮೈ ಫಂಕ್ಷನ್ ಅಂತ ಒಂದಿದೆ, ಅದು ಕರೆಕ್ಟ್ ಆಗುತ್ತಿದೆ.
ಎವ್ರಿ ಕಂಟಿನ್ಯೂಸ್ But see, Q is not internal. ಅಲ್ಲ, ಈ ಸ್ಟೇಟ್ಮೆಂಟ್ ಇಂದ ಇದೊಂದು ಕರೆಕ್ಟ್ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಇವು ಮೂರು ಹೆಂಗ್ ಹೇಳ್ತೀರಾ ಅಂತ ಇದನ್ನ ನಾನು ಹೇಳ್ತೀನಿ ತಗೊಳ್ಳಿ, ಓಕೆನಾ? ನಾನು ನೋಡಿ ಸ್ವಲ್ಪ ಹೇಳ್ತೀನಿ, ಓಕೆನಾ? ಇದ್ರದ್ದೇನೋ ಸ್ವಲ್ಪ ಲಾಜಿಕ್ ಇದೆ, ಆ ಲಾಜಿಕ್ ಏನಂತ ನೋಡಿ ಹೇಳ್ತೀನಿ. So f from R to R be defined by f of x is equal to this for all a belongs to ಹಿಂಗ್ ಕೊಟ್ಟಿದ್ದಾರೆ. ದಿಸ್ ಹ್ಯಾಸ್ ನೋ ರಿಯಲ್ ರೂಟ್. ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ, ಏನಾಗುತ್ತೆ? ಸಿಂಪಲ್, ಅದೇ ದಿಸ್ ಇಸ್ ಕಂಟಿನ್ಯೂಸ್ ಡಿಫರೆನ್ಷಿಯಬಲ್. one ರೋಲ್ಸ್ real ಥಿಯರಮ್ root. ಅಪ್ಲೈ ಮಾಡೋದಷ್ಟೇ. ಅಲ್ಲ, ಒನ್ ರಿಯಲ್ ರೂಟು ನೀವು ಅದಕ್ಕೂ ಹಂಗಿಲ್ಲ. ಏನ್ ಗೊತ್ತಾ ಈಗ, Yes. Of odd degree, sir. ಇಟ್ ಇಸ್ ಅ ಪಾಲಿನಾಮಿಯಲ್ ಆಫ್ ಆಡ್ ಡಿಗ್ರಿ ಅಲ್ವಾ? ಸೊ ಎಕ್ಸಾಕ್ಟ್ಲಿ ಒನ್ ರೂಟ್ ಅಷ್ಟೇ ಇದೆ ಆನ್ಸರ್. ಯಾಕೆ ಅಂತ ಅಂದ್ರೆ ಸಿಂಪಲ್. ಈಗ ಪಾಲಿನಾಮಿಯಲ್ ಆಫ್ ಆಡ್ ಡಿಗ್ರಿ ಅಟ್ಲೀಸ್ಟ್ ಒನ್ ರೂಟ್ ಅಂತ ಗೊತ್ತಾಯ್ತು, ಅಟ್ಲೀಸ್ಟ್ ಒನ್ ರಿಯಲ್ ಅಂತ ಗೊತ್ತಾಯ್ತಾ? Yes. ಅಟ್ಲೀಸ್ಟ್ ಒನ್ ರಿಯಲ್ ಅಂತ ಗೊತ್ತಾಯ್ತು. ಈಗ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಮಾಡಿ, ಅಂದ್ರೆ ದೇರ್ ಎಕ್ಸಿಸ್ಟ್ ಟೂ ರೂಟ್ಸ್ ಅಂತ 3x plus ಸಿಂಪಲ್ 1. ಆಗಿ ಅವೆಲ್ಲ ಏನು ಮಾಡಿ ಡಿಫ್ರೆನ್ಸಿಯೇಷನ್ ಮಾಡ್ಬಿಟ್ಟು 3x² + 1 ಅಲ್ವಾ? ಈಗ ಇದಕ್ಕೂ ರಿಯಲ್ ರೂಟ್ಸ್ ಬರುತ್ತಾ ಅಂತ ಚೆಕ್ ಮಾಡಿ. ನೆವರ್, ರಿಯಲ್ ರೂಟ್ಸ್ ಬರೋಕ್ ಚಾನ್ಸ್ ಇಲ್ಲ. ಯಾಕೆಂತ ಅಂದ್ರೆ x² ಇಸ್ ಆಲ್ವೇಸ್ ಪಾಸಿಟಿವ್ ಅಲ್ವಾ? x² ಇಸ್ ಆಲ್ವೇಸ್ ಪಾಸಿಟಿವ್. ಸೊ ಇದು ಫಸ್ಟ್ ಟರ್ಮ್ ಫುಲ್ ಪಾಸಿಟಿವ್ ಆಗುತ್ತೆ, ಇದು ಪಾಸಿಟಿವ್. ಪಾಸಿಟಿವ್ ಪ್ಲಸ್ ಪಾಸಿಟಿವ್ ಯು ವಿಲ್ ಗೆಟ್ ಪಾಸಿಟಿವ್ ಓನ್ಲಿ, ಯು ವಿಲ್ ಗೆಟ್ ನೆವರ್ ಗೆಟ್ ಝೀರೋ ಅಲ್ವಾ? ಅಂದ್ರೆ ದೇರ್ ಎಕ್ಸಿಸ್ಟ್ ನೋ ರೂಟ್, ನೋ ರಿಯಲ್ ರೂಟ್ ಫಾರ್ f'(x). ಹಂಗಾಗಿ ದೇರ್ ಎಕ್ಸಿಸ್ಟ್ ಎಕ್ಸಾಕ್ಟ್ಲಿ ಒನ್ ರೂಟ್. ಅರ್ಥ ಆಗ್ತಾ ಇಲ್ಲ ಅದು? Yes, sir. ನೀವು ರೋಲ್ಸ್ ಥಿಯರಮ್ ಅದೆಲ್ಲ ತಲೆ ಮಾಡ್ಕೊಳಂಗಿಲ್ಲ. ನೀವು ಸಿಂಪಲ್ ಅಷ್ಟೇ ಆರ್ಟ್ ಕೊಟ್ಟಿರ್ತಾನೆ, ಅಟ್ಲೀಸ್ಟ್ ಒನ್ ರಿಯಲ್ ರೂಟ್ ಅಂತ ಗೊತ್ತಾಗುತ್ತೆ. ಡಿಫ್ರೆನ್ಸಿಯೇಷನ್ ಮಾಡಿ ಡೆರಿವೇಟಿವ್ಗೆ ಯಾವ್ದು ರಿಯಲ್ ರೂಟ್ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ಮುಗ್ದೋಯ್ತು. ಅದರ ಅರ್ಥ ಒಂದ್ ರೂಟ್ ಇದೆ, ಎಕ್ಸಾಕ್ಟ್ಲಿ ಒಂದ್ ರೂಟ್ ಅಂತ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಫಾರ್ ದಿ ಈಕ್ವೇಶನ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೂ ಅಂತ ಇದೆ. ಸೇಮ್ ಅದೇ ಲಾಜಿಕ್, ಆಡ್ ಡಿಗ್ರಿ ಕೊಟ್ಟಿದೆ ನೋಡಿ. ಆಡ್ ಡಿಗ್ರಿ ಅಂತಂದ್ರೆ ಏನ್ ಗೊತ್ತಾಯ್ತು ಇಲ್ಲಿಂದ? At least one real root. ಅಟ್ಲೀಸ್ಟ್ ಒನ್ ರಿಯಲ್ At ರೂಟ್ least ಅಂತ one ಗೊತ್ತಾಯ್ತು. real root. ಅಟ್ಲೀಸ್ಟ್ ಒನ್ ರಿಯಲ್ ರೂಟ್ ಅಲ್ವಾ? Second one. ಈಗ ಎಕ್ಸಾಕ್ಟ್ಲಿ ಅಂತ ಪ್ರೂವ್ ಮಾಡೋದಕ್ಕೆ ಫಸ್ಟ್ ನೀವು ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಈಗ ಡಿಫ್ರೆನ್ಸಿಯೇಷನ್ ಮಾಡಿ f'(x) ಏನಾಗುತ್ತೆ ಹೇಳಿ? 20 Plus ಉಲ್ಟಾ 3x ಮಾಡ್ಕೊಳ್ತೀನಿ. square 20x plus power 20x power 4. ಪ್ಲಸ್ 3x² ಪ್ಲಸ್ 2 ಆಗುತ್ತಲ್ವಾ? Yes, ಸೇಮ್ sir. ಲಾಜಿಕ್. ಇದ್ರಲ್ಲಿ ರಿಯಲ್ ರೂಟ್ ಇಲ್ಲ ಅಂತ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು. ಯಾಕೆ ಗೊತ್ತಾ? ಇದು ಪಾಸಿಟಿವಾ, x² ಇಸ್ ಆಲ್ಸೋ ಪಾಸಿಟಿವಾ? Yes, sir. ಪವರ್ 4 ಪಾಸಿಟಿವ್, x² ಇಸ್ ಪಾಸಿಟಿವ್, ಎಲ್ಲ ಪ್ಲಸ್ ಸೈನ್ ಇದೆ. ಪ್ಲಸ್ ಸೈನ್ ಇದೆ ಅಂತಂದ್ರೆ ನೀವು ಏನೇ x ಕೊಟ್ಟರು ಕೂಡ ಯು ವಿಲ್ ನೆವರ್ ಗೆಟ್ ಝೀರೋ, ಹೌದಲ್ವಾ? ಅಂದ್ರೆ ದೇರ್ ಎಕ್ಸಿಸ್ಟ್ ನೋ ರೂಟ್ ಫಾರ್ Sir, f'(x). the 6 or 5, sir. X to the power of 5, sir. x⁵ ಇದು 5, ಇದು 5 ಇದು. ಅರ್ಥ ಆಗ್ತಿದೆಯಲ್ವಾ? ಅಂದ್ರೆ ಡಿಫ್ರೆನ್ಸಿಯೇಷನ್ ಮಾಡಿ ಇದಕ್ಕೆ ಯಾವ್ದು ರೂಟ್ ಇಲ್ಲ ಅಂತ ಯಾಕಂದ್ರೆ ನಮ್ದು ರೋಲ್ಸ್ ಥಿಯರಮ್ ಪ್ರಕಾರ ಅದು ಕರೋಲರ್ ಏನ್ ಹೇಳ್ತಿರಲಿ, ಬಿಟ್ವೀನ್ ಎನಿ ಟು ರೂಟ್ಸ್ ಎರಡು ರೂಟ್ ಇದ್ರೆ ಅದ್ರ ಮಧ್ಯೆ ಒಂದು f'(x) ಒಂದು ರೂಟ್ ಇರ್ಬೇಕಿತ್ತು. ಸೊ ಎರಡು ರೂಟ್ ಇರೋದೇ ನಿಜ ಆಗಿದ್ದಿದ್ರೆ f'(x) ಒಂದು ರಿಯಲ್ ರೂಟ್ ಬರಬೇಕಿತ್ತು ನಮ್ಗೆ. ಬರ್ತಾ ಇಲ್ವಲ್ಲ? ಬರ್ತಾ ಇಲ್ಲ ಅಂತಂದ್ರೆ ಅದ್ರ ಅರ್ಥ ಏನು? It has exactly one real root. ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ ಒನ್ ರಿಯಲ್ ರೂಟ್ ಅಷ್ಟೇ. ಅಂದ್ರೆ ನಿಮ್ಗೆ ಒಂದು f'(x)ಗೆ ರಿಯಲ್ ರೂಟ್ ಇಲ್ಲ ಅಂತ ಪ್ರೂವ್ ಮಾಡೋದು ಮುಗಿದೋಯ್ತು ಅಷ್ಟೇ. ಸೊ ಲೆಟ್ f(x) = 1/x, then which of the following is true? x tends to 0, f(x) is infinity. ಯಾವ್ದು ಟ್ರೂ ಆಗುತ್ತೆ? Does not. 1/x ಗ್ರಾಫ್ ನೋಡ್ಕೊಂಡ್ಬಿಟ್ರೆ ಹಂಗೆ ಗೊತ್ತಾಗುತ್ತೆ. ಗ್ರಾಫ್ ಲಿಮಿಟ್ x tends to 0, f(x) is 1/x ಹಿಂಗೆ ಇಲ್ಲ, 1/x ಹಿಂಗೆ ಇರುತ್ತೆ ಅಲ್ವಾ? ಡಸ್ ನಾಟ್ ಎಕ್ಸಿಸ್ಟ್ ಇದೆ. ಯಾಕಂದ್ರೆ ನಿಮ್ಗೆ LHL ಏನ್ ಬರುತ್ತೆ ಇಲ್ಲಿ? ಪ್ಲಸ್ LHL -∞ ಬರುತ್ತೆ, RHL plus RHL ಏನ್ infinity. ಬರುತ್ತೆ? RHL +∞ ಬರುತ್ತೆ, ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತೆ. ಸೊ
ಸೊ ನೋಡಿ ನಾನು ಅವಾಗಲೇ ಹೇಳಿದ್ನಲ್ಲ ಆ ಥಿಯರಮ್ ಮೇಲೆ ಇದು IR ಅಲ್ಲ, ಇದು R ಅಂತ ಅಷ್ಟೇ. R and Q are be usual topology. F from R to Q ಅಂತ ಇದೆ ನೋಡಿ. R to Q be continuous, R is set of all and this is rationals. Then ಡೈರೆಕ್ಟ್ಲಿ ಹೇಳ್ಬೋದು F is F is constant. ಅಂತ. ಯಾಕಂದ್ರೆ ದಿಸ್ ಇಸ್ ವಾಟ್ ಇಂಟರ್ವಲ್, ದಿಸ್ ಇಸ್ ವಾಟ್ ಕೌಂಟಬಲ್. ಸೊ ಇಂಟರ್ವಲ್ ಇಂದ ಒಂದು ಕೌಂಟಬಲ್ ಸೆಟ್ಗೆ ಕಂಟಿನ್ಯೂಸ್ ಫಂಕ್ಷನ್ ಡಿಫೈನ್ ಆಗಿದ್ರೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. Let F and G be continuous maps from R to R, then maximum F of G, F comma G is continuous. ಇದು ಡೈರೆಕ್ಟ್ ನಾನು ಹೇಳಿದ್ದೀನಿ ಮ್ಯಾಕ್ಸಿಮಮ್ ಇದನ್ನ ನೆನಪಿದ್ಯಾ? ಡೈರೆಕ್ಟ್ ಸ್ಟೇಟ್ಮೆಂಟ್ ಕೆ ಸೆಟ್ ಅಲ್ಲಿ ಒಂದ್ಸರಿ ಕೇಳಿದ್ದೇನೆ. ಮ್ಯಾಕ್ಸಿಮಮ್ ಎಫ್ ಜಿ ಡೆಫಿನಿಷನ್, ಮ್ಯಾಕ್ಸಿಮಮ್ ಎಫ್ ಜಿ ಏನ್ ಡೆಫಿನಿಷನ್ ಹೇಳಿ? 1/2 ಇಂಟು ಎಫ್ ಪ್ಲಸ್ ಜಿ ಪ್ಲಸ್ 1/2 ಇಂಟು ಮಾಡ್ ಎಫ್ ಮೈನಸ್ ಜಿ. ಇದು ದಿಸ್ ದ ಡೆಫಿನಿಷನ್. ಮಿನಿಮಮ್ ಕೇಳಿದ್ರೆ ಸೇಮ್ ಇರುತ್ತೆ, ಇಲ್ಲಿ ನೆಗೆಟಿವ್ ಬರುತ್ತೆ ಅಷ್ಟೇ, ಅದಿಲ್ವಾ? ನಾವೇಂತ ಹೇಳಿ ಎಫ್ ಅಂಡ್ ಜಿ ಆರ್ ಕಂಟಿನ್ಯೂಸ್, ಮ್ಯಾಕ್ಸಿಮಮ್ ಎಫ್ ಜಿ ಮಿನಿಮಮ್ ಎಫ್ ಜಿ ಎರಡೂ ಕೂಡ ಏನಾಗ್ತವೆ? ಕಂಟಿನ್ಯೂಸ್ ಇರ್ತವೆ. ಅಂದ್ರೆ ಬೋತ್ ಮ್ಯಾಕ್ಸಿಮಮ್ ಎಫ್ ಜಿ ಮಿನಿಮಮ್ ಎಫ್ ಜಿ ಆರ್ ಕಂಟಿನ್ಯೂಸ್. ಈ ಡೆಫಿನೇಷನ್ ಕೇಳಿದ್ದೇನೆ, ಒಂದ್ಸರಿ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಎರಡು ಫಂಕ್ಷನ್ಸ್ ಕೊಟ್ಟಿದ್ದಾನೆ, ಎಫ್ ಫಂಕ್ಷನ್ ಕೊಟ್ಟಿದ್ದಾನೆ, ಜಿ ಕೊಟ್ಟಿದ್ದಾನೆ. ಅವೆರಡರ ಡಿಫ್ರೆನ್ಸಿಬಿಲಿಟಿ ಬಗ್ಗೆ ಚೆಕ್ ಮಾಡ್ತಿದ್ದಾನೆ. ಸೊ ಡಿಫ್ರೆನ್ಸಿಬಿಲಿಟಿ ಹೇಗೆ ಚೆಕ್ ಮಾಡೋದು? ಕಂಟಿನ್ಯೂಟಿ ಬರೀ ಡಿಫ್ರೆನ್ಸಿಬಿಲಿಟಿ ಕೇಳಿದ್ದಾನೆ. ಡಿಫ್ರೆನ್ಸಿಬಿಲಿಟಿ ಅಂತಂದ್ರೆ ನಾನು ಇದೇ ತರ ಫಂಕ್ಷನ್ಗಳನ್ನ ಹೇಳಿದ್ದೆ ನಾನು. ಎಕ್ಸ್ ಪವರ್ ಎನ್ ಸೈನ್ ಆಫ್ 1/x ಅಂತ ಇದ್ರೆ n ಗ್ರೇಟರ್ ದೆನ್ 1 ಇದ್ದಾಗ ಏನಂತ ಹೇಳಿದ್ದೆ? ಡಿಫ್ರೆನ್ಷಿಯಬಲ್ ಅಂತ ಹೇಳಿದ್ದೆ, ಹೌದಾ ಇಲ್ವಾ? n ಗ್ರೇಟರ್ ದೆನ್ 1 ಡಿಫ್ರೆನ್ಷಿಯಬಲ್, n ಗ್ರೇಟರ್ ದೆನ್ ಡಿಫ್ರೆನ್ಷಿಯಬಲ್. ಸೊ ನೋಡಿ, ಹಂಗಾರೆ ಇದು ಡಿಫ್ರೆನ್ಷಿಯಬಲ್? ದಿಸ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್. F of x is not differentiable. ಈಗ ಏನಂತ ಯಾವ ಆಪ್ಷನ್ ಆಗುತ್ತೆ? Option C. Yes, option C ಆಗುತ್ತೆ. So f be a real valued continuous function or let xn be a sequence of real numbers. Which of the following is false ಅಂತ ಕೇಳಿದಾನೆ. ಫಾಲ್ಸ್ ಯಾವುದು ಅಂತ ಕೇಳಿದಾನೆ. ಸೊ ಇದು ನಿಮಗೆ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಆಫ್ ಕಂಟಿನ್ಯೂಟಿ ಅಷ್ಟೇ, ಇನ್ನೇನಿಲ್ಲ. ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಅಂತ ಏನ್ ಹೇಳಿದೀನಿ? ಎಕ್ಸ್ ಎನ್ ಒಂದು ಸೀಕ್ವೆನ್ಸ್ ತಗೊಂಡ್ರೆ, ಎಕ್ಸ್ ಎನ್ ಕನ್ವರ್ಜೆಂಟ್ ಸೀಕ್ವೆನ್ಸ್ ತಗೊಂಡಾಗ ಎಫ್ ಆಫ್ ಎಕ್ಸ್ ಎನ್ ಏನಾಗಬೇಕು? ಕನ್ವರ್ಜೆಂಟ್ ಆಗಬೇಕು. ಅದೇ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ. ಸೊ ಫಸ್ಟ್ ಒನ್ ಕರೆಕ್ಟ್ ಇದೆ. ಸೊ ಕನ್ವರ್ಜೆಂಟ್ ಅಂದ್ರೆ ಕೌಶಿ, ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಕೌಶಿ ಅಂತ ಓದಿದೀವಲ್ವಾ? ಸೊ ಹಂಗಾಗಿ ಅಕಾರ್ಡಿಂಗ್ ಟು ದಟ್ ಇದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಕನ್ವರ್ಜೆಂಟ್ ಇಂಪ್ಲೈಸ್ ಬೌಂಡೆಡ್ ಅಂತಾನು ಓದಿದೀವಿ. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಸೊ ಇದು ಮೊನ್ನೆ 2020 ಕೇಸೆಟ್ ಅಲ್ಲಿ ಕೇಳಿರೋ ಕ್ವಶನ್. ಇದು ಐಡೆಂಟಿಟಿ ಥಿಯರಮ್ ಮೇಲಿರೋ ಕ್ವಶನ್ ಇದು. Option C. ಐಡೆಂಟಿಟಿ ಥಿಯರಮ್ ಏನ್ ಹೇಳುತ್ತೆ ಹೇಳಿ? ಸೊ ಇಫ್ ಎಫ್ ಫ್ರಮ್ ಆರ್ ಟು ಆರ್ ಬಿ ಎ ಕಂಟಿನ್ಯೂಸ್ ಫಂಕ್ಷನ್ ಫಾರ್ ಎವ್ರಿ ರ್ಯಾಷನಲ್, ಅಂತ ಹೇಳಿದೀನಿ ನಾನು ಅಲ್ಲಿ. ಕಂಟಿನ್ಯೂಸ್ ಅಂದ್ರೆ ಇಫ್ ಎ ಬಿ ಎ, ಇದನ್ನ ಎ ಅಂತ ಅನ್ಕೋಬೇಕು. ದಿಸ್ ಇಸ್ ಡೆನ್ಸ್ ಇನ್ ಆರ್ ಅಲ್ವಾ? ರ್ಯಾಷನಲ್ಸ್ ಆರ್ ಡೆನ್ಸ್ ಇನ್ ಆರ್. ಸೊ ಹಂಗಾಗಿ ಇಫ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಫಾರ್ ಎವ್ರಿ ರ್ಯಾಷನಲ್ಸ್, ದೆನ್ ಯಾವುದೇ ಎಲಿಮೆಂಟ್ ತಗೊಂಡ್ರು ಕೂಡ ಅದಕ್ಕೂ ಆನ್ಸರ್ ನಮ್ಗೆ ಇಮೇಜ್ ಏನ್ ಬರುತ್ತೆ? 0ನೇ ಬರುತ್ತೆ. ಹಂಗಾಗಿ ಜಿ ಆಫ್ ರೂಟ್ 7 ಇಸ್ ಆಲ್ಸೋ 0. ಈಗ ಸಪೋಸ್ ಅವನು ಇಲ್ಲಿ 2 ಅಂತ ಕೊಟ್ಟಿದ್ರೆ ನಿಮ್ಗೆ ಯಾವಾಗ್ಲೂ ಕೂಡ ನಿಮ್ಗೆ ಇಲ್ಲಿ 2ನೇ ಬರೋದು, ಆ ತರ. ಸೊ ಇಲ್ಲಿ ಕೊಟ್ಟಿದ್ದಾನೆ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫಿಗರ್ ಔಟ್ ದ ಟ್ರೂ ಸ್ಟೇಟ್ಮೆಂಟ್ ಅಂತ ಕೇಳಿದೆ. ಸೊ ದಿಸ್ ಇಸ್ ದ ಕ್ವಶನ್ ಆನ್ ಲೋಕಲ್ ಮ್ಯಾಕ್ಸಿಮಾ ಅಂಡ್ ಲೋಕಲ್ ಮಿನಿಮಾ. ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಬಗ್ಗೆ ನಾವು ಇವಾಗ ಅಲ್ಲಿ ಕ್ವಶನ್ ಓದಿದ್ವಿ. ಯಾವ ತರ ಚೆಕ್ ಮಾಡೋದು ಅಂತ ಹೇಳಿದೀನಿ ಲೋಕಲ್ ಮ್ಯಾಕ್ಸಿಮಾಗೆ? ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡಿದ್ದೀವಿ. ವಾಟ್ ಇಸ್ ಯುವರ್ ಎಫ್ ಡ್ಯಾಶ್ ಆಫ್ ಎಕ್ಸ್? 1/x ಡಿಫರೆನ್ಸ್, x ಗೆ ಡಿಫರೆನ್ಸ್ 1/x ಮೈನಸ್ 1/x ಸ್ಕ್ವೇರ್ ಆಗುತ್ತೆ. ಈಗ ಎಫ್ ಡಬಲ್ ಡ್ಯಾಶ್ ಕಂಡುಹಿಡಿದ್ಬಿಡಿ. ಎಫ್ ಡಬಲ್ ಡ್ಯಾಶ್ ಕಂಡುಹಿಡಿದ್ರಿ. ಎಫ್ ಡಬಲ್ ಡ್ಯಾಶ್ ಏನಾಗುತ್ತೆ? 1/x cube minus 0 ಆಗುತ್ತೆ. ಮೈನಸ್ 2/x ಕ್ಯೂಬ್ ಆಗುತ್ತಲ್ವಾ? ಮೈನಸ್ 2/x ಕ್ಯೂಬ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದ್ರೆ 2/x ಕ್ಯೂಬ್ ಆಗುತ್ತೆ ಅಲ್ವಾ? ಸೊ ಇದು ಎಫ್ ಡಬಲ್ ಡ್ಯಾಶ್.
ಈಗ ನೋಡ್ತಾವನ ಎಫ್ ಹ್ಯಾಸ್ ಲೋಕಲ್ ಮ್ಯಾಕ್ಸಿಮಮ್ ಅಟ್ 1. ಲೋಕಲ್ ಮ್ಯಾಕ್ಸಿಮಮ್ ಅಂತ ಏನಂತ ಹೇಳಿ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನ್ ಲೆಸ್ ಬರ್ಬೇಕು? ದ್ಯಾನ್ 0 ಬರ್ಬೇಕು. ಲೆಸ್ ದ್ಯಾನ್ 0 ಬರ್ಬೇಕಲ್ವಾ? ಅಂದ್ರೆ ಯಾವ್ದು ಇಲ್ಲಿ ಸೆಟ್ ಕೊಟ್ಟಿರೋದು? -0 to r. ಆರ್ ಮೈನಸ್ 0 ಬಿಟ್ಟು ಉಳಿದಿರೋಕೆಲ್ಲ ಲೆಸ್ ದ್ಯಾನ್ 0ನೇ ಬರ್ಬೇಕಾ? ಅಲ್ಲಲ್ಲ. F has local maxima at 1 and the value is 2. ವೆರಿ ಸಿಂಪಲ್ ಆಗಿ ಚೆಕ್ ಮಾಡಿ ಅಷ್ಟೇ. ಈಗ 1 ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಅಟ್ 1 ಎಕ್ಸ್ ಇಸ್ ಈಕ್ವಲ್ 2 ಟು 1 ಬರುತ್ತೆ. ಹಾಕಿದ್ರೆ ಏನ್ ಬರುತ್ತೆ? 2 ಬರುತ್ತೆ. 2 ಈಸ್ ಗ್ರೇಟರ್ ದ್ಯಾನ್ 0 ತಾನೆ? Yes, yes. ಲೋಕಲ್ ಮ್ಯಾಕ್ಸಿಮಾ ಡೆಫಿನಿಷನ್ ಎಫ್ ಡಬಲ್ ಡ್ಯಾಶ್ ಲೆಸ್ಸರ್ ದ್ಯಾನ್ 0 ಬಂದ್ರೆ ಲೋಕಲ್ Maxima. ಸೊ ಗ್ರೇಟರ್ ದ್ಯಾನ್ 0 ಬಂದ್ರೆ ಲೋಕಲ್ Local ಮಿನಿಮಾ. minimum. ಈಗ ಅವನೇ ಕೇಳಿದಾನೆ ಎಫ್ ಆಸ್ ಲೋಕಲ್ ಮ್ಯಾಕ್ಸಿಮಮ್ 1 ನ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ? ಎಫ್ ಡಬಲ್ ಡ್ಯಾಶ್ ಆಫ್ 1 ಹಾಕಿದ್ರೆ ನಿಮ್ಗೆ 2 ಬರುತ್ತೆ, ವಿಚ್ ಇಸ್ ಗ್ರೇಟರ್ ದ್ಯಾನ್ 0. ಅಂದ್ರೆ ಲೋಕಲ್ ಮ್ಯಾಕ್ಸಿಮಮ್ ಅಲ್ಲ, ಲೋಕಲ್ ಮಿನಿಮಾ ಬರ್ತಾ ಇದೆ. ಹೌದ್ ತಾನೆ? Yes, sir. ಆಕ್ಚುಲಿ 1 ಹತ್ರ ಅದು ಲೋಕಲ್ ಮಿನಿಮಾ ಆಗುತ್ತೆ. ಓಕೆನಾ? ಸೊ ಇದು ತಪ್ಪಾಗುತ್ತೆ. ಎಫ್ ಆಸ್ ಲೋಕಲ್ ಮ್ಯಾಕ್ಸಿಮಮ್ ಅಟ್ -1 ಹಾಕಿದ್ರೆ ಏನ್ ಬರುತ್ತೆ ಹೇಳಿ? ಎಫ್ ಡಬಲ್ ಡ್ಯಾಶ್ ಆಫ್ -1 ಹಾಕಿ -2 ಬರುತ್ತೆ, ವಿಚ್ ಈಸ್ ಲೆಸ್ಸರ್ ದ್ಯಾನ್ 0. ಎಸ್, ಇದು ಕರೆಕ್ಟ್ ಇದೆ. ಈ ಸ್ಟೇಟ್ಮೆಂಟ್, ಡಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. -1 ಹಾಕಿದಾಗ ಲೆಸ್ ದ್ಯಾನ್ 0 ಬಂದಿದೆ. ಲೆಸ್ ದ್ಯಾನ್ 0 ಬಂತು ಅಂದ್ರೆ ತಾನೆ ನಾವು ಹೇಳಿದ್ದು ಲೋಕಲ್ ಮ್ಯಾಕ್ಸಿಮಾ ಅಂತ. Sir. ಈಗ ಆ ವ್ಯಾಲ್ಯೂನ ತಗೊಂಡೋಗಿ ಎಲ್ಲ ಹಾಕ್ಬೇಕು ನೀವೀಗ? F1. ಫಂಕ್ಷನ್ಗೆ ಹಾಕ್ಬೇಕು. ಎಫ್ ಅಲ್ಲಿ ಹಾಕ್ಬೇಕು. ಈಗ ಈ ಎಫ್ ಒಳಗಡೆ ಹಾಕೊಂಡ್ಬಿಡಿ ಫಂಕ್ಷನ್. ಯಾವ ವ್ಯಾಲ್ಯೂನ? -1 -1 ತಗೊಂಡಾಗ ಎಲ್ಲ ಏನಾಗುತ್ತೆ? -1 ಪ್ಲಸ್ -1 -2 ಆಗುತ್ತೆ. -1 -2 ಆಗುತ್ತೆ. ಸೊ ಕರೆಕ್ಟ್ ಇದೆ. ಸೊ ಬಿ ಇಸ್ ಕರೆಕ್ಟ್. ಅರ್ಥ ಆಯ್ತಾ ಇದು? Yes. ಇದು ಅಷ್ಟೇ ಕೇಸರ್ ಕ್ವಶನ್. ಎಫ್ ಜಿ ಆರ್ ರಿಯಲ್ ವರ್ಡ್ ಫಂಕ್ಷನ್, ದೆನ್ ಮ್ಯಾಕ್ಸಿಮಮ್ ಎಫ್ ಜಿ ಏನಾಗುತ್ತೆ ಹೇಳಿ? Maximum. Option B. ಆಪ್ಷನ್ ಬಿ ಅಲ್ಲ, C, sir. ಆಪ್ಷನ್ Yes, ಸಿ sir. ಆಗುತ್ತೆ. ಇದು ಬ್ರಾಕೆಟ್ ಇಲ್ಲ, ಬ್ರಾಕೆಟ್ ಹಾಕೊಳ್ಳಿ. 1/2 ಕಾಮನ್ ಇಟ್ಟಿದ್ದಾನೆ ಅಷ್ಟೇ ಅವನು. ಆಪ್ಷನ್ ಸಿ ಆಗುತ್ತೆ. ಇದು ಟಕ್ ಅಂತ ಹೇಳಿ. ಕಂಟಿನ್ಯೂಸ್. ಫಸ್ಟ್ ಆಫ್ ಆಲ್ ಇದು ಕಂಟಿನ್ಯೂಸ್. ಇದಕ್ಕೆ ಲಿಮಿಟ್ Yes, sir. ಏನಾಗುತ್ತೆ ಹೇಳಿ? ಇದಕ್ಕೆ ಲಿಮಿಟ್ ಬಂದ್ಬಿಟ್ಟು 0 ಬರುತ್ತೆ. ಇಲ್ಲೂ 0 ಇದೆ. ಎಸ್, ಇಟ್ ಇಸ್ ಕಂಟಿನ್ಯೂಸ್. ಕಂಟಿನ್ಯೂಸ್ ಅಟ್ 0. Everywhere. ಅಲ್ಲ, ನಾನು ಹೇಳಿದ್ದು ಈಗ ಎವ್ರಿವೇರ್ ಆತರ ಕೊಟ್ಟಿದ್ದಾನ. ಲಿಮಿಟ್ 0 ಬರ್ತಿದೆ, ಅಟ್ 0 ಇಟ್ ಇಸ್ ಕಂಟಿನ್ಯೂಸ್ ಅಂತ ಗೊತ್ತಾಗಿದೆ. Yes, sir. ಇವನು ಇಲ್ಲಿ ಏನ್ ಕೇಳಿದಾನೆ? ಓನ್ಲಿ ಅಟ್ 0 ಅಂತ ಕೇಳಿದಾನೆ. ವಾಟ್ ಅಬೌಟ್ ಅದರ್ ಪಾಯಿಂಟ್ಸ್? ಅದರ್ Continuous ಪಾಯಿಂಟ್ಸ್ ಗೆ ಏನ್ ಬರುತ್ತೆ? ಕಂಟಿನ್ಯೂಸ್ ಬರುತ್ತೆ, ಅಬ್ವಿಯಸ್ಲಿ ಬರುತ್ತೆ. ನಾಟ್ ಕಂಟಿನ್ಯೂಸ್ ಅಟ್ x = 0 ಅಂತ ಇದೆ. ಆಪ್ಷನ್ ಡಿಸ್ಕಾರ್ಡ್ ಮಾಡ್ಕೊಂತ ಹೋಗಿ ಫಸ್ಟ್. Not differentiable at x is equal to 0. ಡಿಫ್ರೆನ್ಷಿಯಬಲ್ ಅಟ್ x = 0ನಾ? No, sir. ನೋ, ನಾಟ್ ಡಿಫ್ರೆನ್ಷಿಯಬಲ್. ಇದನ್ನು ಡಿಸ್ಕಾರ್ಡ್ ಮಾಡಿ. ಕಂಟಿನ್ಯೂಸ್ ಅಟ್ ಓನ್ಲಿ Only x at = x 0 equal to ಅನ್ನೋದು 0. ರಾಂಗ್. ಓಕೆನಾ? ಅಟ್ x = 0 ಇಟ್ ಈಸ್ ಕಂಟಿನ್ಯೂಸ್, ಬಟ್ ಇಟ್ ಈಸ್ ಆಕ್ಚುಲಿ ಎವ್ರಿವೇರ್ Continuous everywhere. ಕಂಟಿನ್ಯೂಸ್ ಎವ್ರಿವೇರ್. ಯಾಕಂದ್ರೆ ನಿಮ್ಗೆ ಅದರ್ ದ್ಯಾನ್ 0 ತಗೊಂಡೋಗ್ಲು ಕೂಡ ನಿಮ್ಗೆ ಎಕ್ಸಿಸ್ಟ್ ಆಗುತ್ತೆ. ಕಂಟಿನ್ಯೂಸ್ ಎವ್ರಿವೇರ್ ಆಗುತ್ತೆ. ಸೊ ಇದು ಲಿಮಿಟ್ ಏನ್ ಇದು ಹೆಂಗೆ ಮಾಡ್ತೀರಾ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ? ಲಿಮಿಟ್ ಆಸ್ n tends to infinity ಏನ್ ಇದು ಸೀಕ್ವೆನ್ಸ್ ಅಲ್ಲಿ ಬರ್ಬೇಕಿತ್ತಲ್ಲ, ಇಲ್ಲ ಯಾಕೆ ಬಂತು? e to the power of x. e power x. e ಪವರ್ ಎಕ್ಸ್ ಆಗುತ್ತೆ ಅಷ್ಟೇ. ಇದನ್ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ? n e to the power ಲಿಮಿಟ್ n tends to infinity n divided by x by n, ಅಥವಾ n divided by n by x ಮಾಡಿದ್ರೆ n ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ e ಪವರ್ ಎಕ್ಸ್ ಬರುತ್ತೆ. ಆ ಸ್ಟ್ಯಾಂಡರ್ಡ್ ಒಂದು ಪ್ರಾಪರ್ಟಿ ಕೊಟ್ಟಿದ್ದೆ, ನೆನಪಿದ್ಯಾ? Sir. ಇದು ಟೋಟಲ್ 0 ಹೋಗಿ Plus x by n. ಫುಲ್ ನೋಡಿ ಸರಿ ಬರುತ್ತೆ. f of x into g of x. ಸರ್, ಐಡೆಂಟಿಟಿ ಥಿಯರಮ್ ಸ್ವಲ್ಪ ಚೆಕ್ ಮಾಡಿ ಸರ್. ಸರ್, ಒಂದು ಎಕ್ಸಾಂಪಲ್ ಇತ್ತಲ್ಲ ಸರ್, ಐಡೆಂಟಿಟಿ ಥಿಯರಮ್.
ವಾಯ್ಸು ಸ್ವಲ್ಪ ಬ್ರೇಕ್ ಆಗ್ತಿದೆ ಸರ್, ಹೇಳ್ತೀರಿ ಹೇಳಿ. ಐಡೆಂಟಿಟಿ ಥಿಯರಮ್ ಇತ್ತಲ್ಲ ಸರ್ ಪ್ರೀವಿಯಸ್ ಎಕ್ಸಾಂಪಲ್, ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಐಡೆಂಟಿಟಿ ಥಿಯರಮ್ ಫೋಟೋ ಕಳಿಸ್ಬೇಕಾ? ಅದನ್ನ ಕಳಿಸ್ತೀನಿ. ಎಕ್ಸಾಂಪಲ್ ಸ್ವಲ್ಪ ಎಕ್ಸಾಂಪಲ್ ಬೇಕಾ ಅದು? ಐಡೆಂಟಿಟಿ ಇದಾ? ಎಸ್ ಸರ್, ಇದೆ ಸರ್. ಅದು ಸ್ವಲ್ಪ ಜಿ ಆಫ್ ರೂಟ್ 7 ಸರ್, ಅದು ಜಿ ಆಫ್ ರೂಟ್ 7 is equal to 0 ಅಂದ್ರೆ ಅದನ್ನ ಹೇಳ್ತಿರೋದು. ಅಂದ್ರೆ ಈಗ ರ್ಯಾಷನಲ್ ಇದು ಡೆನ್ಸ್ ಅಲ್ವಾ, ರ್ಯಾಷನಲ್ಸ್ ಆರ್ ಡೆನ್ಸ್ ಇನ್ ಆರ್ ಅಲ್ವಾ. ಈಗ ಅದರ ಅರ್ಥ ಐಡೆಂಟಿಟಿ ಥಿಯರಮ್ ಏನ್ ಹೇಳುತ್ತೆ ಗೊತ್ತಾ? ಯಾವುದೇ ಒಂದು ಡೆನ್ಸ್ ಸಬ್ಸೆಟ್ ಅಲ್ಲಿ ಇರೋದಕ್ಕೆ ಇಮೇಜ್ ಏನೋ ಒಂದು ಇರುತ್ತೆ ಅಂತ ಇಟ್ಕೊಳ್ಳಿ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಫಾರ್ ಎವ್ರಿ ರ್ಯಾಷನಲ್ಸ್ ಆರ್ ಡೆನ್ಸ್ ಇನ್ ಆರ್. ಓಕೆನಾ? ಈಗ ಆರ್ ಅಲ್ಲಿರೋ ಯಾವುದೇ ಎಲಿಮೆಂಟ್ ತಗೊಂಡ್ರು ಕೂಡ ಅದಕ್ಕೆ ಇಮೇಜು 0ನೇ ಆಗುತ್ತೆ ಅಂತ ಹೇಳುತ್ತೆ. ಅದೇ ಸ್ಟೇಟ್ಮೆಂಟ್ ಇದ್ರದ್ದು, ಯಾವ್ದ್ರದ್ದು ಐಡೆಂಟಿಟಿ ಥಿಯರಮ್ ಹೇಳದೆ ಅದು. ಜಿ ಆಫ್ ಈಗ ಜಿ ಆಫ್ 3 ಏನು ಇಮೇಜ್ ಏನು ಅಂತ ಕೇಳಿದ್ರೆ ಅಂತ ಹೇಳ್ಬೇಕು ನೀವು? 0ನೇ ಹೇಳ್ಬೇಕು. ಸೊ ಜಿ ಆಫ್ 0.1 ಏನು ಅಂತ ಕೇಳಿದ್ರು 0ನೇ ಹೇಳ್ಬೇಕು, ಎಲ್ಲದಕ್ಕೂ 0. ಓಕೆ, ಇಲ್ಲಿ ರ್ಯಾಷನಲ್ಸ್ ಬದಲಾಗಿ ಅವ್ನು ಇರ್ರಾಷನಲ್ಸ್ ಕೊಟ್ಟರು ಕೂಡ ಅವಾಗ್ಲೂ ಕೂಡ ಏನ್ ಆನ್ಸರು ಸೇಮೆ. ಇರ್ರಾಷನಲ್ಸ್ ಆರ್ ಆಲ್ಸೋ ಡೆನ್ಸ್ ಇನ್ ಆರ್ ಅಲ್ವಾ. ಆರ್ ಅಲ್ಲಿರೋ ಯಾವುದೇ ಇಮೇಜ್ಗೂ ಕೂಡ ಅದೇ ಎಲಿಮೆಂಟ್ಗೂ ಕೂಡ ಅದೇ ಇಮೇಜ್ ಅದೇ ಬರುತ್ತೆ ಅಂತ ಅಷ್ಟೇ. ಒಂದ್ಸರಿ ಆ ಸ್ಟೇಟ್ಮೆಂಟ್ ನ ಒಂದ್ಸರಿ ಕಳಿಸ್ತೀನಿ, ಅದು ಬುಕ್ ಅಲ್ಲಿ ಇಲ್ಲ ಅನ್ಸುತ್ತೆ, ಒಂದ್ಸರಿ ನೋಡ್ಕೊಳ್ಳಿ. ಇದು ನೋಡಿ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಎನಿ ಪಾಲಿನಾಮಿಯಲ್ ಆಫ್ ಡಿಗ್ರಿ 19 ವಿತ್ ರಿಯಲ್ ಕೋಎಫಿಷಿಯಂಟ್ಸ್ ದೆನ್ 19 ಅನ್ನೋದು ಏನಿದೆ? Odd ಆಡ್ ಅಲ್ವಾ? has at least one real root. ಅಷ್ಟೇ, ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ. ಇದು ಮಾಡ್ಕೋತೀರಾ ನೀವೇ? ಇದು ಎಲ್ಲ ಹಾಸ್ಪಿಟಲ್ಸ್ ಅಪ್ಲೈ ಮಾಡ್ಬೇಕಷ್ಟೇ. ಈಗ 0 ಅಪ್ಲೈ ಮಾಡಿದ್ರೆ ನ್ಯೂಮರೇಟರ್ 0/0 ಬರುತ್ತೆ. 0/0. 0/0 ಅಂದ್ರೆ ಎಲ್ಲ ಹಾಸ್ಪಿಟಲ್ ಅಪ್ಲೈ ಮಾಡಿ. ನ್ಯೂಮರೇಟರ್ ಡಿಫ್ರೆನ್ಶಿಯೇಟ್ ಮಾಡಿ. 2 cos x 2 cos x minus 2 cos 2x upon 1 minus cos x ಆಗುತ್ತೆ. ಮತ್ತೆ 0 ಅಪ್ಲೈ ಮಾಡಿ. cos 0 1 2 minus 1 ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗುತ್ತೆ. ಮತ್ತೆ 0/0ನೇ ಬರುತ್ತೆ. ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ ಅಷ್ಟೇ. minus 2 sin x plus 4 sin 2x sin x minus 4 sin ಪ್ಲಸ್ ಆಗುತ್ತೆ. ಇದು ಈ ಕಡೆ ಮೈನಸ್ ಬರುತ್ತೆ ಸರ್. minus 2 sin x ಫಸ್ಟ್ ಮೈನಸ್ ಬರುತ್ತೆ, ಡಿವೈಡ್ ಬೈ 1 plus sin x. sin x 1 0 ಆಗುತ್ತಲ್ಲ, sin x ಬರೀ ಓಕೆ sin x ಆಗುತ್ತಲ್ಲ. ಈಗ ಅಪ್ಲೈ ಮಾಡಿ 0 ಮತ್ತೆ 0 ಬಂತಲ್ಲ, ಏನ್ ಕತೆ ಇದು? ನೆಕ್ಸ್ಟ್ ಸ್ಟೆಪ್ ವ್ಯಾನಿಶ್ ಆಗುತ್ತೆ ನೋಡಿ. ನೆಕ್ಸ್ಟ್ ಸ್ಟೆಪ್ ಬರುತ್ತೆ minus 2 cos x plus 8 cos 2x divided by cos x. ಈಗ ಏನಾಗುತ್ತೆ? ಇದು -2 into 1 plus 8 into 1 divided by 1, so 6 ಬರುತ್ತೆ. So f of x is equal to x into mod x. X belongs to R. Then f is not differentiable on R ಅಂತ ಇದೆ. f dash of x is equal to mod x ಅಂತ ಇದೆ. f dash of x is equal to 2 into mod x. X belongs to R. f dash of x is equal to 2x ಅಂತ ಇದೆ. ನಿಮಗೆ mod x ಡೆಫಿನೇಷನ್ ಗೊತ್ತಿದೆ ಅಲ್ವಾ? mod x ಡೆಫಿನೇಷನ್ f of x ಹೆಂಗ್ ಡಿಫೈನ್ ಮಾಡಿದಾನೆ ಅವನು? x into mod x ಅಂತ ಕೊಟ್ಟಿದ್ದಾನೆ. ಬಟ್ mod x ಈಗ ಸ್ಪ್ಲಿಟೆಡ್ ಡೊಮೈನ್ ತರ ಆಗುತ್ತೆ. ಈಗ x into x ಆಗುತ್ತೆ, x into minus x ಆಗುತ್ತೆ. So this is when x greater than or equal to 0. This is when x less than 0. So finally the function will be like this. So x square minus x square. So x greater than or equal to 0 and x lesser than 0 ಆಗುತ್ತೆ. This will be your function. ಈಗ ಏನ್ ಕೇಳಿದಾನೆ? f is not differentiable on R ಅಂತ ಕೇಳಿದಾನೆ. ಡಿಫ್ರೆನ್ಷಿಯಬಲ್ ಆನ್ ಆರ್ ಆಗುತ್ತೆ. ಫಸ್ಟ್ ಆಫ್ ಆಲ್ 0 ಚೆಕ್ ಮಾಡಿ. 0 ಹೆಂಗ್ ಬಿಹೇವ್ ಮಾಡ್ತಾ ಇದೆ ಅದು?
F of 0. Reference level ಅಷ್ಟೇ 0. ಸಿಂಪಲ್ ಆಗಿದೆಯಲ್ವಾ. ಈಗ ನಾವು ವರಿ ಮಾಡೋ ಇಲ್ಲ ಜೀರೋ ಆಗಿ ವರ್ಕ್ ಆಗುತ್ತಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಪ್ರೂವ್ ಬರ್ತಾ ಇದೆಯಲ್ವಾ ಈಗ ನಾವು. ಇಲ್ಲ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಆಪ್ಷನ್ ನಂಬರ್ ಸಿ ಆಗುತ್ತೆ. ಎಫ್ ಡ್ಯಾಶ್ ಸರ್ ಇದು 0 ಡಿಫರೆನ್ಸಿಬಲ್ ಆಗಲ್ಲ ಸರ್ ಇದು. ಝೀರೋಗೆ ಡಿಫ್ರೆನ್ಸಿಬಲ್ ಆಗ್ತಾ ಇದೆ. ಎಸ್ ಸರ್. ಝೀರೋಗೆ ಡಿಫ್ರೆನ್ಸಿಬಲ್ ಆಗ್ತಾ ಇದೆ. ಇದ್ರದ್ದು ಗ್ರಾಫು ಹೆಂಗ್ ಗೊತ್ತಾಗ್ತದೆ ಇದು. ಗ್ರೇಟರ್ ದ್ಯಾನ್ 0 ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಎಕ್ಸ್ ಸ್ಕ್ವೇರ್ ಹಿಂಗ್ ಬರುತ್ತೆ. ಅಂಡ್ ಫಾರ್ ಎಕ್ಸ್ ಲೆಸ್ ದ್ಯಾನ್ 0 ಮೈನಸ್ Minus x square. ಹಿಂಗ್ ಬರುತ್ತೆ. It is differentiable. So this is wrong statement. F dash of x is equal to 2x. Mod x. ಇದು ಚೆಕ್ ಮಾಡಿ. F dash of x is equal to 2x ಬರ್ತಾ ಇದೆಯಾ? Yes sir, f dash of x is equal to 2x ಬರುತ್ತೆ. ಆಯ್ತು, Greater than ಫಾರ್ಮಲ್ ಡೆಫಿನಿಷನ್ ತರ 2x ಚೆಕ್ ಮಾಡಿ. ಓಕೆ, ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ. ಏನಿದೆ ಡೆಫಿನಿಷನ್ ಹೇಳಿ. ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಅದು 1. f of 0 divided by f of X c 0 ಡಿವೈಡ್ ಬೈ ಅದೇ 0ಗೆ ಚೆಕ್ x minus ಮಾಡಿದ್ರೆ 0. ಎಕ್ಸ್ ಮೈನಸ್ 0 ಆಗುತ್ತೆ. ಎಫ್ ಆಫ್ ಎಕ್ಸ್ ಏನಾಗುತ್ತೆ ಇಲ್ಲಿ? x into mod x x into mod x minus 0 divided by x minus 0. ಅವಾಗ ಏನಾಗುತ್ತೆ? x ಕ್ಯಾನ್ಸಲ್ ಆಗುತ್ತೆ, mod x x ಬರುತ್ತೆ. ಸೊ mod x ಬರುತ್ತೆ. mod x ಡಿ ಆಪ್ಷನ್. ಸರ್ ಅದು ಇದೆಯಲ್ಲ, ಹ್ಮ್ ಎಕ್ಸ್ ಸ್ಕ್ವೇರ್ ಗೆ ಡಿಫರೆನ್ಷಿಯೇಷನ್ ಮಾಡ್ಕೊಳ್ಳಿ ಸರ್, 2x ಆಗುತ್ತೆ. ಇನ್ನು ಕೆಳಗಡೆ ಮೈನಸ್ 2x ಆಗುತ್ತೆ ಸರ್. ಹಾ ಮಾಡ್ ಫಂಕ್ಷನ್ ಅಪ್ಲೈ ಮಾಡ್ಕೊಂಡು ಸರ್, 2 ಟೈಮ್ಸ್ ಆಫ್ ಮಾಡ್ ಎಕ್ಸ್, ಈ ಕಡೆ ಮೈನಸ್ ಆಫ್ 2x ಇತ್ತಲ್ಲ ಸರ್, ಅಲ್ಲಿ 2 ಆಫ್ ಮಾಡ್ ಎಕ್ಸ್ ಬರ್ಕೊಂಡ್ರೆ ಆಯ್ತು ಸರ್. ಕಂಟಿನ್ಯೂಸ್ ಅಂಡ್ ಡಿಫರೆನ್ಷಿಯಬಲ್ ಎರಡು ಆಗ್ಬಿಡಿ ಸರ್. ಅವಾಗ ನಿಮ್ಗೆ ಇದೇ ಬರ್ತಾನೆ. 2 ಟೈಮ್ಸ್ ಬರುತ್ತೆ ಸರ್, 2 ಟೈಮ್ಸ್. ಹಾ ಅಲ್ಲ ಸರ್, ಈಗ ಇದಕ್ಕೆ ಮಾಡ್ ಅಪ್ಲೈ ಮಾಡಿದ್ರೆ ಈಗ 2x ಬರುತ್ತಲ್ವಾ, ಇದು ಏನ್ ಬರುತ್ತೆ? ಮೈನಸ್ 2x ಬರುತ್ತಲ್ವಾ. Yes sir. ಈಗ ನೀವು ಮಾಡ್ ಹೆಂಗ್ ಅಪ್ಲೈ ಮಾಡಿದ್ರಿ? ಎಫ್ ಆಫ್ ಎಕ್ಸ್ ಇದೆಯಲ್ಲ ಸರ್, ಅದಕ್ಕೆ ಡೆರಿವೇಟಿವ್ ಮಾಡ್ಕೊಂಡ್ಬಿಡಿ ಸರ್. ಅಲ್ಲೇ ಮೇಲ್ಗಡೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇದಕ್ಕ ಸರ್ ಅದು ಮಾಡಿದಿಲ್ಲ. ಅದೇ 2 ಆಫ್ ಮಾಡ್ ಎಕ್ಸ್ ಮೈನಸ್ 2x ಬಂದಿಲ್ಲ ಸರ್ ಆನ್ಸರ್ ಅಲ್ಲಿ, ಡಿಫರೆನ್ಷಿಯಲ್ ಮೇಲೆ ಹ್ಮ್ 2 ಟೈಮ್ಸ್ ಆಫ್ ಮಾಡ್ ಎಕ್ಸ್. ಅಲ್ಲ ಇದು ಹಿಂಗ್ ಮಾಡಿದ್ರೆ ಬರ್ತಿದೆಯಲ್ಲ ಕರೆಕ್ಟಾಗಿ. ಸಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆಪ್ಷನ್ ಸಿ. ಟೂ ಟೈಮ್ಸ್ ಮಾಡ್ ಎಕ್ಸ್ ಅಂತನಾ? ಓಕೆ ಸರ್, ನೋಡೋಣ ಬಿಡಿ, ಟೈಮ್ ಆಗೋಯ್ತು. ಇನ್ನ ತುಂಬಾ ಇದೆ ಕ್ವಶನ್ಸ್, ನಾಳೆ ಡಿಸ್ಕಸ್ ಮಾಡೋಣ. ನಾಳೆ ಬಂದ್ಬಿಟ್ಟು ಇದೊಂದು ಸ್ವಲ್ಪ ಕ್ವಶನ್ಸ್ ಇದಾವೆ, ಇದನ್ನ ಡಿಸ್ಕಸ್ ಮಾಡೋಣ ಸರ್ ಇದೊಂದು ಸ್ವಲ್ಪ. ಓಕೆನಾ? ನಾಳೆ ಇನ್ನೂ ಸ್ವಲ್ಪ ಕ್ವಶನ್ಸ್ ಇದಾವೆ, ಅವನ್ನ ಡಿಸ್ಕಸ್ ಮಾಡಿಬಿಟ್ಟು ಇದನ್ನ ಸ್ಟಾರ್ಟ್ ಮಾಡ್ತೀವಿ, ಯೂನಿಫಾರ್ಮ್ ಕಂಟಿನ್ಯೂಟಿನ. ಓಕೆ, ಇವತ್ತು 9 ಗಂಟೆಗೆ ನಿಮಗೆ ಟೆಸ್ಟ್ ಇದೆ. ಸೊ ಓಡಿ ಇದು, ಅದು ಸ್ವಲ್ಪ ಅಟೆಂಡ್ ಮಾಡಿ. ಓಕೆನಾ? ಥ್ಯಾಂಕ್ ಯು. Yes, sir. Thank you. Thank you, sir.